ಆದರೂ ಅತ್ತೆ ಅರ್ಧ ಭಾಗವಾಗಿಸಿ ಸರಿ ಅರ್ಧ ಪಾಲನ್ನು ಇವನಿಗೆ ಕೊಡ್ತಾ ಇದ್ಲಂತೆ, ಇವನ ಹೊಟ್ಟೆ ತುಂಬಬೇಕು. 5 ಮಂದಿ ಬೇಡುವುದು, ಬೇಡಿ ತಂದದ್ದನ್ನು ಒಟ್ಟಾಗಿಸಿ ಅರ್ಧವಾಗಿಸಿ ಇವನಿಗೆ ಕೊಡುವುದು, ಉಳಿದ ಅರ್ಧವನ್ನು 5 ಮಂದಿ ಹಂಚಿಕೊಳ್ಳುವುದು ಅತ್ತೆ ಸೇರಿಸಿ. ಉಂಡ ಮೇಲೆ ಹೇಳುತ್ತಾ ಇದ್ದ ಅಂತೆ, ನನ್ನ ಹೊಟ್ಟೆ ಅರ್ಧವೇ ಆದದ್ದು ಅಂತ. ವ್ರಕೋದರ ಹೆಸರೇ ಅವನಿಗೆ ಅದಲ್ವ. ತೋಳದ ಹಾಗೆ ಹೊಟ್ಟೆ. ತೋಳ ಯಾವುದನ್ನು ಹಿಸಿದು ತಿನ್ನುತ್ತದೆ? ಶತ್ರುಗಳನ್ನು ಹಿಸಿದು ತಿನ್ನುತ್ತದೆ. ಅವನ ಹೊಟ್ಟೆ ತುಂಬುವುದು ಶತ್ರುಗಳು ಶೇಷವಾದ ಮೇಲೆ, ನಿಶೇಷವಾದ ಮೇಲೆ, ಶತ್ರುಗಳನ್ನು ಮಡುಹಿದ ಮೇಲೆ ಅವನಿಗೆ ಹೊಟ್ಟೆ ತುಂಬುವುದು. ಅಂತವ ಹುರಿ ಮೀಸೆಯ ಕೆಳಗೆ ಮೂಡಿದ ಗಡ್ಡವೋ ಮಸಿಯ ಗಡ್ಡವೋ ತಿಳಿಯುವುದಿಲ್ಲ, ಮುಖ ಎಲ್ಲ ಮಸಿಯಾಗಿದೆ. ಏನಿದು? ಆಯಾಸದಿದ್ದ ಬಳಲಿ ಮಲಗಿದಲ್ಲಿ ನಿದ್ರೆ ಬರುವ ಸ್ಥಿತಿಗೆ ನನ್ನ ರಸ ಬಂದನಲ್ಲ. ಶತಗಜತ್ರಾಣಿ, 1000 ಆನೆಯ ಬಲ ಲೋಕ ಪ್ರಶಂಸಿಸಿತು. ಯಾವುದಕ್ಕೆ ಸ್ವಾಮಿ 100 ಆನೆಯ ಬಲ ಅಡಿಗೆ ಮಾಡುವುದಕ್ಕೋ, ಹಂಡೆ ಹೊರುವುದಕ್ಕೋ ಆನೆಯ ಬಲ ಇರುವುದು? ಮಲಗಿ ನಿದ್ರಿಸ್ತಾ ಇದ್ದಾನೆ, ಎಬ್ಬಿಸಲೋ? ಎಬ್ಬಿಸಿದ್ರೆ ಒಂದು ಕ್ಷಣದಲ್ಲಿ ಉಬ್ಬೇರಿದ್ರೆ ಬಾರದೇ ಇರುವ ನಿದ್ರೆಯನ್ನು ಆರೋಪಿಸಿ ಮಲಗಿದ್ದೇನೆ, ಎಬ್ಬಿಸ್ತಾ ಇದ್ದೀಯಲ್ಲ ಅಂತ ಕೈ ಎತ್ತಿ ದಂಡಿಸಿದ್ರೆ ಗಬ್ಬು ಹೆಂಗಸಿಗಳು ಅಂತ. ಒಂದು ಪ್ರಶ್ನೆ ನನ್ನಷ್ಟಕ್ಕೆ ನಾ ಮಾಡಿಕೊಂಡ್ರೆ ಉತ್ತರ ಸಿಗುತ್ತದೆ. ಕಂಡವರೆನಿಸಿದ ಶ್ವಾನದೋಪಾದಿಯ ಕೀಚಕ ಕಾಲನೆತ್ತಿ ಒದೀತಾನೆ. ಕಂಕಣ ಹಿಡಿದು ಅಗ್ನಿಸಾಕ್ಷಿಕವಾಗಿ ಕೈ ಹಿಡಿದಂತಹ ಗಂಡ ಹೊಡೆದ್ರೆ ತಪ್ಪೇನು? ಹೊಡಿಲಿ ಅಲ್ಲ. ಮನಸ್ಸು ಬಹಳ ಮೃದು, ನಾರಿ ಕೇಳಬಲ್ಲಿರಲ್ವ. ಅದು ಹೊರಗಿನಿಂದ ಕವಚ ಗಟ್ಟಿಯಾಗಿರ್ತದೆ, ಒಳಗೆ ತಿಳಿ ನೀರು, ಸಿಹಿ ನೀರು, ಎಳನೀರು ಇರ್ತದೆ. ಇವ ಹಾಗೆ ಹೊರಗಿನಿಂದ ಗಡಸು, ನೋಡುವವರಿಗೆ ಭೀಮಸೇನಿಗೆ ಕರುಣೆಯೇ ಇಲ್ಲ, ದಾಷ್ಟ್ಯ ಅಂತ. ಅವ ಮಾತಾಡಿದ್ರೆ ರಾಕ್ಷಸರಾಗಿ ಕೇಳ್ತದೆ, ಆದರೆ ಮನಸ್ಸು ಬಹಳ ಮೃದು. ಕಾಠಿಣ್ಯತೆ ಹೊರಗಿಂದ ಮಾತ್ರ. ಉಕ್ಕೇರುವಂತಹ ರೋಷದಿಂದ ಏನೇ ಬಂದು ಇಲ್ಲಿ ಅಂತ ದ್ರೌಪದಿ ಅಂತ ಕರೆದ ಅಂತ ಆದ್ರೆ ಮತ್ತೆ ಅಜ್ಞಾತ ಸತ್ತಿತು ಅಂತಲ್ವ ಅರ್ಥ. ಎಬ್ಬಿಸಿ ಹೇಳಬೇಕು ಅಂತಿಲ್ಲ, ವಾಡಿದ್ದಕ್ಕೆ ಎಚ್ಚರ ಆಗುತ್ತದೆ. ಬೇಡ, ಹಿಂದೆ ಹೋಗ್ತೇನೆ, ಬೇಡ. ಅವ ಎದ್ದಾಗ ಯೋಗ ಇದ್ರೆ ಬಂದು ಅಳಲಂತ. ಅವನನ್ನು ಎಬ್ಬಿಸದೇ ಇದ್ರೆ ಹೇಳುವುದಕ್ಕೆ ನಾಳೆ ನಾನಿರುವುದಿಲ್ವಲ್ಲ, ಕೀಚಕ ಉಳಿಸುವುದಿಲ್ಲ. ನನಗಿರುವ ಕೊನೆಯ ಅವಕಾಶ ಇವತ್ತು ಮಾತ್ರ. ಬೆಳಗಾಗುವುದರೊಳಗೆ ಅವನಿಗೆ ಹೇಳಲೇಬೇಕು. ನಾಳೆಯ ಸೂರ್ಯೋದಯವನ್ನು ಕೀಚಕ ಕಾಣಲಾರ ಅಂತ ಸಂಕಲ್ಪ ಮಾಡಿದವಳು ನಾನು, ಸೂರ್ಯನನ್ನು ಪ್ರಾರ್ಥಿಸಿದವಳು ನಾನು. ಏನೇ ಆಗಲಿ, ಸಿಟ್ಟು ಮಾಡಲಿ, ಹೊಡೀಲಿ, ಬೈಲಿ, ಏನು ಮಾಡಿದ್ರು ನನ್ನ ಗಂಡ ಅಲ್ವ. ಆದದ್ದಾಗಲಿ, ಹೋಗಿ ನೀಳವಾಗಿ ಚಾಚಿದ ಅವನ ತೋಳನ್ನೇ ಹಿಡಿದು ಅಲುಗಾಡಿಸಿ ಎಬ್ಬಿಸ್ತೇನೆ. ಭೀಮಸೇನ, ಭೀಮಸೇನ ಹೇಳು, ನಾನು ನಾನೇ 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 ಮಾನಿನಿ ಭೀಮಸೇನ ಬಂದು
ಭೂಪತಿ, ನಾನೇ ಸ್ವಾಮಿ, ನಾನೇ ಎಬ್ಬಿಸಿದ್ದು ನಿಮ್ಮನ್ನು. ಈ ಹೊತ್ತಿನಲ್ಲಿ ರಾತ್ರಿ ಕಾಲ ಯಾರು ನೋಡದಂತೆ ಬಂದಿದ್ದೇನೆ. ಮಧ್ಯರಾತ್ರಿಯ ಹೊತ್ತಿನಲ್ಲಿ ಈ ಬಾಣಸಿನ ಮನೆಯಲ್ಲಿ ನಾನು ಮಲಗಿದ್ದು ಈಗ ಗೊತ್ತುಂಟ ನಿನಗೆ? ಈಗ ಮಲಗಿದ್ದ? ಈ ಮಾರಿಗಳು ಮಲಗಲಿಕ್ಕೆ ಬಿಡ್ತಾರ ನನ್ನನ್ನು? ಈ ಮಾರಿಗಳು ನಾವು ಅಡುಗೆ ಮಾಡುವುದು ಬೇರೆ, ಬಡಿಸಿ 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 ಅಂತ ನಮ್ಮ ತಲೆ ತಿನ್ನುವುದು ಬೇರೆ. ಅಜ್ಞಾತವಾಸದಲ್ಲಿ ಇದ್ದೇನೆ ಎನ್ನುವ ಒಂದು ಕಾರಣ ಬಿಟ್ರೆ, ಅಲ್ಲದೇ ಇದ್ರೆ ಅವರನ್ನೇ ಇಲ್ಲದ್ರೆ ಕೆಲವು ಜನವನ್ನು ಅಡುಗೆ ಮಾಡ್ಲಿಕ್ಕಿತ್ತು ನಾನು. ಅದರಲ್ಲಿಯೂ ಆ ವಿರಾಟನ ಮಗ ಉತ್ತರ ಕುಮಾರ ಒಬ್ಬ ಇದ್ದಾನೆ, ಮಹಾಧಿಕ ಪ್ರಸಂಗ, ಕಟ್ಟಿಗೆಯಲ್ಲೇ ಹೊಡೆದುಕೊಳ್ಳುವ ಅಂತ ಕಾಣ್ತಿತ್ತು ನನಗೆ. ಹೊತ್ತಿಲ್ಲ ಗೊತ್ತಿಲ್ಲ, ಬಡಿಸಿ ಬಡಿಸಿ ಬಡಿಸಿ. ಎಲ್ಲಿಯವರೆಗೆ ಅಂತ ಕೇಳಿದ್ರೆ, ನಾನು ಬರುವಾಗ ಬಲ್ಲವ ಅಂತ ಹೆಸರಿಟ್ಟದ್ದು ಇದ್ದವರ ಬಾಯಿಗೆಲ್ಲ ಸಿಕ್ಕಿ ವಲಲ ವಲಲ ಎಲ ಎಲ ಅಂತ ಆಗಿ ಹೋಗಿದೆ. ವಲಲ ಹೆಸರು ಚಂದ. ನಿನಗೆ ನನ್ನ ಮೇಲೆ ಹಾಗೆ ಉಂಟಾ? ಯಾಕೆ? ಒಂದು ಸ್ವಲ್ಪವೂ ನಿದ್ರೆ ಮಾಡಬಾರ್ದು ಅಂತ ಉಂಟಾ? 11 ತಿಂಗಳು ನನ್ನನ್ನು ಬಿಟ್ಟು ನಿದ್ರೆ ಬಂದಿತ್ತ ನಿಮಗೆ? ಈಗ ಇಲ್ಲಿಯವರೆಗೆ 11 ತಿಂಗಳು ಬರಲಿಲ್ವಾ? ಇನ್ನು 2 ವಾರ ಇರುವಾಗ ನಿದ್ರೆ ಬರಬಾರ್ದು ಅಂತ ಉಂಟಾ ನಿನಗೆ? ಅದು ನೋಡಿದ್ಯಾ ಹೇಗಿದ್ದೇನೆ ಅಂತ? ಕಟ್ಟಿಗೆಯ ದಿಂಬು, ಹೌದು. ಆ ಕಡೆ ತರಕಾರಿ ರಾಶಿ, ಈ ಕಡೆ ಮಾಂಸದ ರಾಶಿ, ಮಧ್ಯದಲ್ಲಿ ನೀವು ಯಾರು ಅಂತ ಗೊತ್ತಾಗುವುದಿಲ್ಲ. ನಿನಗೆ ಗೊತ್ತಾಯ್ತಲ್ಲ ನಾನು ಎಷ್ಟು ಹೊತ್ತು ತೆಕ್ಕೊಂಡಿದ್ದೇನೆ ಗೊತ್ತಾ ಹುಡುಕುವುದಕ್ಕೆ. ಮಾಂಸವೋ ನೀವು ಗೊತ್ತಾಗುವುದಿಲ್ಲ. ಹಾಗಾದ್ರೆ ನಮ್ಮ ಅಜ್ಞಾತವಾಸ ಸಾರ್ಥಕ್ಯ ಆಯ್ತು. ನಿನಗೆ ಇಷ್ಟು ಹೊತ್ತಾಯ್ತಲ್ಲ. ಆದ್ರೆ ಒಂದುಂಟು, ತುಂಬಾ ಸಮಯದಿಂದ ಮಣ್ಣನ್ನು ಹದ ಮಾಡಿ ಮಡಕೆಯ ರೂಪಕ್ಕೆ ಬಂತು ಅಂತ ಆಗುವಾಗ ಒಂದು ಒದಿಯುವುದಕ್ಕೆ ಬಂದದ ನೀನು ಪುಡಿ ಮಾಡಿ. ಯಾಕೆ ಸ್ವಾಮಿ ಅಂತದ್ದೆಲ್ಲ ಆಡುತ್ತೀರಿ? ಇನ್ನು 2 ವಾರ ಇರುವುದು. ಹೌದು. ಈ ಅಜ್ಞಾತದ ವಾಸದ ಅವಧಿಯಲ್ಲಿ ಬಂದು ನೀನೀಗ ಮಾತಾಡಿದೆ ಎಂದಾದ್ರೆ ನೀನು ಯಾರು ನಾನು ಯಾರು ಎನ್ನುವುದು ಇಲ್ಲಿರುವವರಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ನೋಡುವವರಿಗೆ ನೀನೊಬ್ಬಳು ಹೆಣ್ಣು ನಾನೊಬ್ಬ ಗಂಡು ಅಷ್ಟೇ ಗೊತ್ತಿರುವುದು. ನೋಡ್ಲಿಕ್ಕೆ ಯಾರಿದ್ದಾರೆ ಇಲ್ಲಿ? ಎಲ್ಲ ಮಲಗಿದ್ದಾರೆ. ಒಬ್ಬರಿಗಾದ್ರೂ ಮೈ ಮೇಲೆ ಪ್ರಜ್ಞೆ ಉಂಟು ನೋಡಿ? ನಿನಗೆ ಉಂಟ ಪ್ರಜ್ಞೆ? ನನಗಿದ್ದದ ಕಲ್ಲು ಆಡ್ತಾ ಇರುವುದು. ಹಾಗಾದ್ರೆ ಬರಬಾರ್ದಿತ್ತು ನೀನು. ಯಾಕೆ? ಇಲ್ಲಿ ಗೋಡೆಗೂ ಕಿವಿ ಉಂಟು, ಕಂಬಕ್ಕೂ ಕಣ್ಣುಂಟು. ಇದು ಇಂದ್ರಪ್ರಸ್ಥದಲ್ಲಿ ಬಂದು ಮಾತಾಡುವುದಲ್ಲ, ನೀನು ಹತ್ತಿನಾವತಿಯಲ್ಲಿ ಬಂದು ಮಾತಾಡುವುದಲ್ಲ. ನಾವು ವಿರಾಟ ನಗರಿಯಲ್ಲಿ ಅಜ್ಞಾತವಾಸದಲ್ಲಿದ್ದೇವೆ. ಬಲ್ಲೆ ಸ್ವಾಮಿ, ಮೈಯೆಲ್ಲ ಕಣ್ಣಾಗಿರ್ಬೇಕು. ಒಂದೊಂದು ಹೆಜ್ಜೆ ಇಡುವಾಗ 1000 ಸಲ ಆಲೋಚನೆ ಮಾಡಬೇಕು. ಒಂದು ಮಾತಾಡುವಾಗ 1000 ಸಲ ತಪ್ಪೀತೋ ಎನ್ನುವುದಾಗಿ ವಿಮರ್ಶೆ ಮಾಡಬೇಕು. ಅಂತ ಜಾಗದಲ್ಲಿರುವಾಗ ನೀನು ಬಂದು ಎಬ್ಬಿಸಿದ್ರೆ ಯಾರಾದ್ರೂ ನೋಡಿದ್ರೆ ಏನು ನಿನಗೆ ಪಾಂಡವರು ಅಜ್ಞಾತವಾಸ ವನವಾಸದಲ್ಲೇ ಸಾಯ್ಬೇಕು ಅಂತ ಉಂಟಾ? ತಪ್ಪಿಸಬೇಕು ಅಂತ ಹೇಳಿದವಳು ನಾನೇ ಅಲ್ವ ಮೊದಲಿಗೆ? ಯಾರಿಗಾದ್ರೂ ನಿದ್ರೆ ಬಂದಿತ್ತು? ಆ ಕಡೆ ಇರುವ ಹೆಂಗಸರಿಗೆ ನಿದ್ರೆ ಬಂದಿತ್ತ? ಅವರು ಹೆಂಗಸರಿಗೆ ಎಬ್ಬಿಸಬೇಕು ಅಂತ ಇಲ್ಲ, ಮತ್ತೆ ಅವರ ಸೀರೆಯ ತುದಿಯಲ್ಲಿ ಒಂದು ಇರುವೆ ಹೋದ್ರೆ ಎಚ್ಚರ ಆದೀತು. ಹೌದು, ಹೆಂಗಸಾದ್ರೆ ಎಚ್ಚರ ಆಗ್ಬೇಕು. ಇಲ್ವಾ? ಅಲ್ಲಿ ಇದ್ದಾರೆ, ಆ ಕಡೆಯಿಂದ ಹೆಂಗಸರು ಇಲ್ವಾ? ಹೌದು. ಯಾರಾದ್ರೂ ನೋಡಿ ಹೇಳಿದ್ರೆ ಏನು ಇನ್ನು 14 ದಿವಸ ಇರುವಾಗ ಅಜ್ಞಾತವಾಸವನ್ನು ಹಾಳು ಮಾಡಿ ಮತ್ತೆ 12 ವರ್ಷ ನಾವು ಕಾಡಿನಲ್ಲಿ ಬಿದ್ದು ಮರದ ನೆರಳಿನಲ್ಲಿ ತೋಡು ನೀರು ಕುಡಿದು ಕಾಡ ಬೇರು ತಿಂದು ಬದುಕಬೇಕು ಅಂತ ನಿನಗೆ ಉಂಟೇನೆ? ಹೋಗೊಮ್ಮೆ ನೀನು. ಯಾಕೆ ಸ್ವಾಮಿ ಹೀಗೆ ಮಾತಾಡ್ತೀರಿ? ನೀನು ಯಾಕೆ ಬಂದದ್ದು ಇಲ್ಲಿಗೆ? ಹೊಸದಾಗಿ ಹೇಳ್ಬೇಕು ನಿಮಗಿನ್ನು ಅಂತ ನಾನು ಅಳದೆ ಬಿಡುವುದಿಲ್ಲ. ಏನು ನಾನು ಅಳುವುದಕ್ಕೆ ಇದ್ದವಳು ಅಂತ ಮಾಡಿದ್ಯೋ ನೀನು? ನೀನು ಎಷ್ಟು ಬೇಕಾದರೂ ಆಳು,
ಒಂದು 14 ದಿವಸ ಕಳೆದ ಮೇಲೆ ಪೂರ್ತಿ ಆಳು ನೀನು. ಈಗ 10 ಸುಮ್ಮನೆ ಇದ್ದವರು ನೆಬ್ಬಿಸಬೇಡ. ಅಷ್ಟರಲ್ಲಿ ನನ್ನದ್ದೇ ಆಗುದಿಲ್ಲೋ ಅದು? ಏನು 14? ಅದೆಂತದ್ದು 14? ಮತ್ತೆ ಅಳುವುದಕ್ಕೆ ನಾನೆಲ್ಲಿರ್ತೇನೆ? ಅದಕ್ಕೆ ಈ ಮಧ್ಯರಾತ್ರಿ ಬಂದು ನಿನಗೆ ಅಳ್ಲಿಕ್ಕೆ ಹೊತ್ತಾ? ಬರುವ ಅಳಲನ್ನಾದ್ರೂ ಅಳಿಸುವುದಕ್ಕಿದ್ದವ ನೀನು ಅಂತ ಇಲ್ಲಿಯವರೆಗೆ ಬಂದ. ಆಯ್ತು, ಒಮ್ಮೆ ಬೇಗ ಹೇಳಿ ಹೋಗು. ಹೇಳುವುದಕ್ಕೆ ಬಿಡು ನೀನು. ಆಯ್ತು. ನಿನಗೆ ಗೊತ್ತಿಲ್ಲದನ್ನು ನಾನು ಹೇಳುವುದಕ್ಕೆ. ಎಂತದ್ದು ಗೊತ್ತಿರುವುದು? ಪೇಳಲೇನನು? ಒಳ್ಳೆ ಕತೆ ಹೇಳಲಿಕ್ಕೆ ಅಂತ ಬಂದಿದ್ದಾಳೆ. ಪೇಳಲೇನನ್ನು ಅಂತ ನನ್ನಲ್ಲಿ ಹೇಳ್ತಾಳೆ ಅವಳು. ಎಲ್ಲ ನಿನಗೆ ಗೊತ್ತಿದ್ದದೆ, ಮತ್ತೆ ಹೇಳುವುದಕ್ಕೆ ಏನಿದೆ? ಅಲ್ಲ, ಗೊತ್ತಿದ್ರಲ್ಲಿ ನೀನು ಹೇಳುದು ಯಾವುದು ಅಂತ. ನಿನ್ನೆ ನೀನು ಇರ್ಲಿಲ್ಲ ಉಸಿರಾಡ್ತಾ? ನಿನ್ನೆ ಸತ್ತು ಇವತ್ತು ಹುಟ್ಲಿಕ್ಕೆ ಎಂತದ್ದು ನಾನು? ಅದನ್ನೇ ಪ್ರಶ್ನಿಸ್ತಾ ಇರುವುದು. ನಿನ್ನೆ ಅಮೃತ ಕುಡಿದು ಬದುಕಿದ್ದ? ನೀನು ವಿಷ ಕುಡಿದ್ರು ಬದುಕ್ತಿ, ಅದಲ್ಲ. ಹೌದೌದು. ನಿನ್ನೆ ಇಲ್ಲದವರ ಹಾಗೆ ಪ್ರಶ್ನಿಸ್ತಾ ಇದೆಯಲ್ಲ. ಯಾಕೆ ಮರ ಕೀಳುವುದಕ್ಕೆ ಹೋದದ್ದು ನಿನ್ನೆ? ಯಾಕೆ ಮರದ ಬುಡಕ್ಕೆ ಕೈ ಇಕ್ಕಿದ್ದು ನಿನ್ನೆ? ಏನಾಯ್ತು? ಖಳ ಕೀಚಕನಿಗಾಗಿ ಅಲ್ವ ನಾನು ಅಂದದ್ದು. ನಾನು ಮರ ಇಲ್ಲಿ ಕಟ್ಟಿಗೆ ಬೇಕಿತ್ತು, ಅದಕ್ಕೆ ಕೈ ಹಾಕಿದೆ. ಏನ್ ನನ್ನನ್ನು ಸುಡುವುದಕ್ಕೋ? ಅಲ್ಲಿ ಕೇಳಲಿಲ್ವ ನೀನು ಹೇಳಿದ ಉತ್ತರ? ಕಟ್ಟಿಗೆಗೆ ಬೇಕಾದ್ರೆ ಬೇರೆ ಕಡೆ ಉಂಟು ಅಂತ. ಆಗ ನಿನಗೆ ಕಿವಿ ಕೇಳಲಿಲ್ವಾ? ಭೀಮಸೇನ, ಯಾಕೋ ಹೀಗೆ ಕರುಳಿಗೆ ಸರಳ ಹಾಕುವ ಹಾಗೆ ಮಾತಾಡ್ತಿ. ಕರುಳು ಅಂತ ಒಂದುಂಟಾ? ಅಜ್ಞಾತವಾಸದಲ್ಲಿ ಅದು ಕಾಣಬಾರ್ದಲ್ವಾ? ಅದು ಉರುಳಾಗಿದೆ ನನಗೀಗ. ಹಾ, ಬೆಂಬತ್ತಿ ಬರ್ತಾ ಇದ್ದಾನೆ. ಹೋದಲ್ಲಿ ಹೋದಲ್ಲಿ ನೆರಳಿನ ಹಾಗೆ ಕಾಡುತ್ತಾ ಇದ್ದಾನೋ ಕೀಚಕ. ಹೌದಾ? ಏನ್ ಹೇಳಿದ್ದಾನೆ ಗೊತ್ತಾ ನಿನಗೆ? ಏನ್ ಹೇಳಿದ್ದಾನೆ? ಅವಧಿಯನ್ನು ನೀನೇನು ಕೊಡುವುದು, ನಾನು ಕೊಡ್ತೇನೆ ಅಂತ ಹೇಳಿದ್ದಾನೆ. ಕೆಲವರು ಹೇಳುದಪ್ಪ, ಕೆಲವರು ಕೇಳುದು. ಒಬ್ಬನಿಗೆ ಒಂದೊಂದು ಕಾಲ. ಏನು ಮಾಡ್ಲಿ ಹೇಳು ಭೀಮಸೇನ? ಉಳಿಸಿಕೊಳ್ಳಬೇಕಾದ ಮಾನವನ್ನು ಕಳೆದುಕೊಳ್ಳಬೇಕಾದ ಸ್ಥಿತಿಗೆ ನಾನು ಬಂದಿದ್ದೇನೆ. ನಿನ್ನಲ್ಲಿವರೆಗೆ ಬಂದದ್ದು ಅದಕ್ಕಾಗಿ. ಏನಾದ್ರೂ ಮಾಡು, ನಿದ್ದೆಯನ್ನು ಬಿಟ್ಟೊಮ್ಮೆ ಆ ಕೀಚಕನನ್ನು ಮಡುಹಿನ ಮಾನವನ್ನು ಉಳಿಸೋ. ನೀ ಗೊತ್ತಿಲ್ಲದವರಾಗಿ ಪ್ರಶ್ನಿಸ್ತಿಯಲ್ಲ. ನೀನು ಏನು ಮಾತಾಡೋದು ಅಂತ ನಿನಗೆ ಗೊತ್ತುಂಟು? ಏನು ನಿನಗೆ ಅರ್ಥ ಆಗುದಿಲ್ವ? ನಿನಗೆ ನನ್ನ ಕಷ್ಟವನ್ನು ಅರಿಯುವ ಮನಸ್ಸಿಲ್ವ? ನಿನಗೆ ನನ್ನ ಕಣ್ಣೀರು ಕಾಣುವುದಿಲ್ವ? ನಿನಗೆ ಮನಸ್ಸಿದ್ದದೆಲ್ಲ ಮಾಡ್ಲಿಕ್ಕೆ ಆಗ್ತದ? ಮನಸ್ಸು ಸಾವಿರ ವಿಷಯಗಳಿಗೆ ಇರ್ತದೆ. ಮನಸ್ಸಿದ್ದದನ್ನೆಲ್ಲ ಮಾಡುವುದಕ್ಕೆ ನಾನು ಮೊದಲೇ ಹೇಳಿದೆ, ಇದು ಜಾಗ ಯಾವುದು? ಅಜ್ಞಾತವಾಸದಲ್ಲಿದ್ದೇವೆ. ನಿನಗೆ ಒಂದೇ ಹೇಳ ನಾನು. ಏನು? ಕಷ್ಟ ನಷ್ಟಗಳು ನಾವು ಎಲ್ಲಿದ್ದೇವೆ ಅಂತ ಕೇಳಿ ಬರುವುದಲ್ಲ. ಅದಿಲ್ಲ. ನಾವು ಯಾವ ಸ್ಥಿತಿಯಲ್ಲಿದ್ದೇವೆ ಅಂತ ಬರುವುದಲ್ಲ. ಸರಿ, ಬಂದ ಕಾಲದಲ್ಲಿ ಅದನ್ನು ಪರಿಹರಿಸಿಕೊಳ್ಳಬೇಕಾದದ್ದು ನಮಗೆ ಕರ್ತವ್ಯ. ನನ್ನ ಆತ್ಮಬಲದಿಂದ ರಕ್ಷಿಸಿಕೊಳ್ಳುವ ಸಾಮರ್ಥ್ಯ ಇದ್ರೆ ನಿನ್ನಲ್ಲಿವರೆಗೆ ಬರ್ತಿರ್ಲಿಲ್ಲ ಭೀಮಸೇನ. ಕೈ ಹಿಡಿದ ಗಂಡಂದಿರು ನೀವು ರಕ್ಷಿಸ್ತೀರಿ ಎಂಬ ಕಾರಣಕ್ಕಾಗಿ ಇಲ್ಲಿಯವರೆಗೆ ಬಂದದ್ದು. ಕೀಚಕನ ಉಪಟಳ ಒಂದಲ್ಲ ಎರಡಲ್ಲ, ನಿತ್ಯ ನಿತ್ಯವು. ಈಗ ಅವನ ಬೆಂಬಲಿಗರು ಆಡುವುದಕ್ಕೆ ತೊಡಗಿದ್ದಾರೆ. ಎಲ್ಲಿದ್ದಾಳೆ ಸೈರೇಂದ್ರಿ? ಹುಡುಕು, ಹೋಗು, ಎಳೆ ಎಂಬ ಹಾಗೆ. ಅವನಲ್ಲದೆ ಅವನ ಉಪಟಳವನ್ನು ಸಹಿಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಅವನಿಗಿರುವ ಸಹೋದರರು ಸಹಯೋಗವನ್ನು ಕೊಡ್ತಾ ಇದ್ದಾರೆ. ನಿತ್ಯವೂ ನೋಯ್ತಾ ಇರುವ, ನಿತ್ಯವೂ ನವೆಯುತ್ತಾ ಇರುವ ನನ್ನ ಕಣ್ಣೀರು ಕಾಣದೆ ಏನು ಬಂದೆ? ಬೇಗ ಹೇಳು, ಹೋಗು. ಏನು ಬಂಡೆಯೋ ನೀನು? ನನಗೆ ಕೋಪ ಬಾರಿಸಬೇಡ ನೀನು.
ಒಮ್ಮೆ ಕೀಚಕನನ್ನು ಕೊಲ್ಲು ನೀನು. ಎಂಥದ್ದು ಕೀಚಕನನ್ನು ಕೊಲ್ಲು? ಒಂದು ಕಾಲ ಪ್ರಜ್ಞೆ, ಕ್ಷೇತ್ರ ಪ್ರಜ್ಞೆ, ಪಾತ್ರ ಪ್ರಜ್ಞೆ ಇದಿರಬೇಡುವ? ಇಲ್ಲವ, ತಪ್ಪಿದ್ದು ನಾನು. ಒಂದಾದ್ರೂ ಸರಿ ಉಂಟು? ತಪ್ಪಿದ್ದು ಅಂತ ಕೇಳಲಿಕ್ಕೆ ಅದರಲ್ಲಿ ಸರಿಯಲ್ಲಿ ಉಂಟು? ನೋಡು, ತಪ್ಪಿದ್ದು ಯಾವ್ದು ಹೇಳು? ಇಲ್ಲಿ ಬಂದು ನನ್ನ ಮುಂದೆ ಅಳಲನ್ನು ತೋಡಿಕೊಂಡು ಏನು ಪ್ರಯೋಜನ? ನೀನೇನು ಹೇಳಿದ್ದು? ನಿನ್ನ ಸಭೆಯಲ್ಲಿ ನೋಡ್ಲಿಲ್ವಾ? ಕಾಣ್ಲಿಲ್ವ ನಿನಗೆ? ನನಗೊಬ್ಬನಿಗೆ ಕಂಡದ್ದ? ಯಾರಿಗೆ? ಉಳಿದವರೆಲ್ಲ ಕಣ್ಣು ಮುಚ್ಚಿದ್ರ? ಎಲ್ಲರಿಗೂ ಕಂಡಿದೆ ಅಲ್ವಾ? ಯಾರು? ಸಭೆಯಲ್ಲಿ ನಾನು ಒಬ್ಬನೇ ಇದ್ದದ್ದ ಅಲ್ಲ. ಕೀಚಕ ಏನು ಹೇಳಿದ? ಅವರೇನು ಕೊಡುವುದು? ನಾನೇ ಅವದೇನು ಕೊಡ್ತೇನೆ ಅಂತ ಹೇಳಿದ. ಅದಕ್ಕಿಂತ ಹೀನವಾದದ್ದನ್ನು ಹೇಳಿ ನಮಗೇನು? ನಾವಿರುವುದು ಎಲ್ಲಿ ಇಲ್ಲ ಈಗ. ನಾವು ಯಾವುದೇ ಪ್ರತಿಭಟನೆ ಮಾಡದಂತ ಶಾಂತಿ ಪ್ರಿಯರಾಗಿದ್ದೇವೆ ಈಗ. ನಿನ್ನೆ ಹೇಳಿದಲ್ವಾ, ಧರ್ಮ ವೃಕ್ಷ ನೆರಳು ಕೊಡುವುದು, ಹಣ್ಣು ಕೊಡುವುದು, ಹಕ್ಕಿಗಳಿಗೆ ಆಶ್ರಯ ಕೊಡುವುದು. ಹಾಗಿರುವಾಗ ನಾವು ಯಾರಿಗೂ ಹಿಂಸೆ ಕೊಡ್ಲಿಕ್ಕಿಲ್ಲ. ನಿನಗೆ ಅಲ್ಲಿ ಒಲೆ ಕಾಣ್ತದ? ಕಾಣ್ತದೆ. ಅದರಲ್ಲಿ ಏನಿಟ್ಟಿದ್ದೆ ನಾನು? ಪಾತ್ರೆ. ಪಾತ್ರೆ ಅಡಿಯಲ್ಲಿ ಒಲೆ ಬೆಂಕಿ ಉರಿಲಿಕ್ಕೆ ಏನಿಟ್ಟಿದ್ದೇನೆ? ಕಟ್ಟಿಗೆ. ಆ ಕಟ್ಟಿಗೆ ಅರ್ಧ ಸುಟ್ಟದ್ದು ಕಾಣ್ತದ? ಕಾಣ್ತದೆ. ಅದರೊಳಗೆ ಕಾಣದೊಂದು ಇಟ್ಟಿದ್ದೇನೆ, ಗೊತ್ತುಂಟ ನಿನಗೆ? ಏನು? ಅದು ನನ್ನ ಗಂಡುತನ. ಅದನ್ನು ಅಲ್ಲಿ ಒಲೆಯಲ್ಲಿ ಹಾಕಿ ಸುಟ್ಟಾಗಿದೆ ನಾನು. ಅದು ನಿನಗೆ ಕಾಣುವುದಿಲ್ಲ. ಅದು ಒಲೆಯಲ್ಲಿ ಹಾಕಿ ಸುಟ್ಟು ಅದು ಕರಕಲಾಗಿ ಹೋಗಿದೆ. ಇನ್ನು ಅಜ್ಞಾತವಾಸ ಮುಗಿಯುವವರೆಗೆ ಅದು ಬರ್ಲಿಕ್ಕಿಲ್ಲ. ಅದು ಕಟ್ಟಿಗೆ ಒಟ್ಟಿಗೆ ಸುಟ್ಟು ಹೋಗಿದೆ. ನೀನು ಇಲ್ಲಿ ಬಂದು ನನಗೆ ಅವ ಹಾಗೆ ಮಾಡಿದ, ನನಗೆ ಇವ ಹೀಗೆ ಮಾಡಿದ, ನನ್ನ ಮುಂಭಾಗದಲ್ಲಿ ಹೆಣದ ಮುಂದೆ ಅತ್ತು ಏನೂ ಪ್ರಯೋಜನ ಇಲ್ಲ. ನಿನಗೇನು? ನಮಗಾದ್ರೆ ಯಾರಿಗೂ ನನಗೆ ಹೀಗಾಯಿತು ಹಾಗಾಯಿತು ಗೊತ್ತುಂಟ ನಿನಗೆ? ಒಂದು ಕಾಲದಲ್ಲಿ ಭಿಕ್ಷೆ ಬೇಡಿ ಬರುವಾಗ 5 ಜನರು ತಿನ್ನುವುದನ್ನು ನಾನೊಬ್ಬನೇ ಅರ್ಧ ತಿಂದು ಹೊಟ್ಟೆ ತುಂಬುವುದಿಲ್ಲ ಅಂತ ಹೇಳ್ತಿದ್ದೆ. ಈಗ ಊಟ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಗೊತ್ತುಂಟ? ಬಾಣಸಿನ ಮನೆಯಲ್ಲಿದ್ರೆ ಎಲ್ಲರೂ ತುಂಬಾ ಊಟ ಮಾಡಬಹುದು ಅಂತ ಭಾವಿಸಿದ್ದಾರೆ. ಊಟ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ? ಬೇಯಿಸಿದವ ನೀರು ಕುಡಿದ್ರೆ ಹೊಟ್ಟೆ ದೊಡ್ಡದು ಮಾಡಿಕೊಳ್ಳುವುದು. ಆ ಪರಿಸ್ಥಿತಿ ನಮಗೆ ಬಂದಿದೆ. ಊಟವೂ ಮೆಚ್ಚುವುದಿಲ್ಲ, ನೋಟವೂ ಮೆಚ್ಚುವುದಿಲ್ಲ. ಒಂದು ಯಾಂತ್ರಿಕವಾಗಿ ಬದುಕುತ್ತಾ ಇರುವಂತಹ ಒಂದು ಬದುಕು ನನ್ನದು. ನಮಗೆ ಊಟಕ್ಕೆ ಜೀರ್ಣ ಆಗುವುದಿಲ್ಲ, ಹಸಿವೆ ಇಲ್ಲ ಅಂತ ಹೇಳಲಿಕ್ಕೂ ಜನ ಇಲ್ಲ. ನಮ್ಮದು ಏನಾದರೂ ನಮಗೆ ಕಷ್ಟ ಆಯಿತು ಅಂತ ಹೇಳಲಿಕ್ಕೂ ಯಾರು ಇಲ್ಲ. ನನಗೆ ಯಾರಿದ್ದಾರೆ? ಯಾಕೆ 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 ಹೇಳಲಿಕ್ಕೆ ಜನ ಇಲ್ಲ? ನಮ್ಮ ಸಮಸ್ಯೆ ಏನು? ಹಸಿವೆ ಅಂತ ಹೇಳಿದ್ರೆ ಯಾರು ನಂಬುದಿಲ್ಲ. ನಿನಗೆ ಹಸಿವೆಯ? ಯಾರು ಹೇಳಿದ್ದು ಹಸಿವೆ ಅಂತ? ನಿನಗೆ ಎಷ್ಟು ಊಟ ಮಾಡಿದ್ರು ನಿನ್ನ ಹೊಟ್ಟೆ ದೊಡ್ಡದಾಗುದಿಲ್ಲ, ಹಾಗಾಗಿ ಹಸಿವೆ ಇರ್ಲಿಕ್ಕಿಲ್ಲ ಅಂತ ಎಲ್ಲರೂ ಹೇಳುದು. ನೀನು ವೃಕೋದರ ಅಂದ್ರೆ ಎಲ್ರಿಗೂ ಹೆಸರು ಗೊತ್ತುಂಟುಂಟಲ್ಲ, ಹೊಟ್ಟೆ ಹಾಗುಂಟಲ್ಲ. ಹೌದು. ನೀನು ಎಷ್ಟು ಊಟ ಮಾಡಿದ್ರೆ ಹಾಗೆ ಕಾಣುವುದು. ನೀನು ಊಟ ಆಗ್ಲಿಲ್ಲ ಅಂತ ಸುಳ್ಳೆ ಹೇಳುದು ಅಂತ ಎಲ್ಲರೂ ಹೇಳುದು. ನೋಡು, ನಿನಗೆ ಹಾಗಲ್ಲ. ಏನು ಸೌಭಾಗ್ಯ ನೀನು. ಯಾರಿದ್ದಾರೋ? ನನಗಾದ್ರೆ ಹೇಳಲಿಕ್ಕೆ ಯಾರಾದ್ರೂ ಇದ್ದಾರ ಅಂತ ಹುಡುಕಿಕೊಂಡು ಬರ್ಬೇಕು. ನಿನಗೆ ಒಬ್ಬೊಬ್ಬರು ಇರುವುದು, 5-5 ಜನ ಇಲ್ವಾ ಗಂಡನ? ಉಳಿದವರಿಗೆ ಇಲ್ಲದ ಒಂದು ಸೌಭಾಗ್ಯ. ವ್ಯಾಸರ ಅಷ್ಟು ಮುದ್ರೆ ಸಿಕ್ಕಿದೆ. ಉಳಿದವರಿಗಾದ್ರೆ ಆಕ್ಷೇಪಕರವಾದದ್ದು, ನಿನಗೆ ಅದೇ ದೊಡ್ಡ ಅಲಂಕಾರ ಆಗಿದೆ. ಅದು ವ್ಯಾಸರು ಒಪ್ಪಿದಂತ 5 ಜನರನ್ನು ಮದುವೆ ಆಗುವ ಸೌಭಾಗ್ಯ ಸಿಕ್ಕಿದ ಮೇಲೆ ಮಾನ ರಕ್ಷಿಸಲಿಕ್ಕೆ ಯಾರು, ಪ್ರಾಣ ರಕ್ಷಿಸಲಿಕ್ಕೆ ಯಾರು, ನನಗೆ ಆದಂತ ಕಷ್ಟಕ್ಕೆ ಯಾರು ಅಂತ ಕೇಳಲಿಕ್ಕಿಲ್ಲ. 5 ಜನರಿದ್ದಾರೆ. ನಾನೊಬ್ಬನೇ ಇರುವುದಲ್ಲ. ಅನಿಷ್ಟಕ್ಕೆ ಅಂಗಾರಕ ಅಂತ ನಾನೊಬ್ಬನೇ ಇರುವುದಲ್ಲ. ಇನ್ನು ಉಳಿದ 4 ಜನ ಇದ್ದಾರೆ. ನಿನಗೆ ಅಲ್ಲಿ ದಾರಿ ಗೊತ್ತಿಲ್ವಾ? ಅಲ್ಲಿಗೆ ಹೋಗು. ಅಲ್ಲಿಗೆ ಯಾರು ಭಟ್ರು ಅಥವಾ ಉಳಿದವರು ಕುದುರೆ ಕಾಯುವ ಮತ್ತೆ ಇದ್ದಾರಲ್ಲ, ಅಲ್ಲಿಗೆ ಹೋಗು. ಉಳಿದ 4 ಇಲ್ವಾ? ಯಾವಾಗಲೂ ನನ್ನಲ್ಲಿಗೆ ಯಾಕೆ ಬರುವುದು ನೀನು? ಇಲ್ಲಿಗೆ ಈ ಅಳುತ್ತಾ ಬರುವಾಗ ಯಾವಾಗ ನಿನಗೆ ದುಃಖ ಬರ್ತದೆ, ಯಾವಾಗ ನಿನಗೆ ಕಷ್ಟ ಬರ್ತದೆ, ಆಗ ಮಾತ್ರ ಬರುವುದು. ಸುಖಕ್ಕಾಗುವಾಗ 5 ಜನ, ಕಷ್ಟಕ್ಕಾಗುವಾಗ ನಾನೊಬ್ಬನೆಯಾ? ನನಗೊಬ್ಬನಿಗೆ ಸ್ಪಂದನೆ ಇರುವುದಾ? ಅವರೆಲ್ಲ ಲೆಕ್ಕಕ್ಕಿಲ್ವಾ? ಅವರು ಲೆಕ್ಕ ಬರ್ತಿಗಿರುವುದಾ? ಅಲ್ಲಿ ಹೋಗು, ಹೀಗೆ ಅಳು. ಏನು ಮಧ್ಯರಾತ್ರಿಯಾಗಿ ನೀನು ಬೆಳಿಗ್ಗೆ ಆಗಲಿಕ್ಕೆ ತುಂಬ ಹೊತ್ತುಂಟಲ್ವಾ? ಒಂದು 4-5 ಮನೆ ಭೇಟಿ ಮಾಡು. ಒಂದು ಮನೆಯಲ್ಲಿ ಆದ್ರೂ ಸಿಕ್ಕಿತು ಏನಾದ್ರು, ಹೋಗು. ಈಗ ಹೇಳು ನನ್ನ ಭೀಮಸೇನ. ಶಿವ 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 ಪೂರ್ವ ಜನ್ಮದಳು ನಾನೇನು ಭವಣೆಯಾಕಿ ಪುರುಷರಿಗೆ ತಾ
ಶಿವ ಶಿವ ಪೂರ್ವಜನ್ಮದಳು ನಾನೇನು ಪಾಪವ ಮಾಡಿದೆನೋ ಓ ಭೀಮಸೇನ, ಏನು ನೀನೆಯೋ ಹೀಗೆ ಮಾತಾಡ್ತಾ ಇರುವುದು? ಹೌದು, ದುಡಿಲಿಕ್ಕೆ ಇದು ನಾನೊಬ್ಬ, ತಿನ್ಲಿಕ್ಕೆ ಎಲ್ಲರೂ 4 ಜನರ, ಕಷ್ಟಕ್ಕಾಗುವಾಗ ನಾನು. ಊರಿನಲ್ಲಿ ಒಂದು ಗಾದೆ ಉಂಟು, ನೆರಳು ಕೊಡು ಮರದಡಿಗೆ ಬರುವುದಲ್ವೇನೋ ಎಲ್ಲರೂ. ಹೌದು, ವಿಶಾಲವಾಗಿ ತೋಳನ್ನು ಚಾಚಿದ ಮರದ ಬುಡಕ್ಕಲ್ವೋ ಮಲಗುವುದಕ್ಕೆ ಬರುವುದು. ಹೌದು, ಮಲಗಲಿಕ್ಕೆ ಬರುವುದು. ನೀರು ಹಾಕುವಾಗ 5ಕ್ಕೂ ಹಾಕ್ತಿಯಲ್ವಾ? ಈಗ ನೆರಳಿಗೆ ಮಾತ್ರ ಒಂದು ಮರದ ಅಡಿಗೆ ಯಾಕೆ ಬರೋದು? ಬೆಳೆದ ವೃಕ್ಷ ನೀನಲ್ಲವೇನೋ, ಬೆಳೆಸುವ ವೃಕ್ಷ ನೀನಲ್ಲವೇನೋ? ಆಹಾ, ಬತ್ತಿದ ತೊರೆಯಲ್ಲಿ ನೀರರಸಿ ಯಾರಾದ್ರೂ ಬಂದಾರೋ? ತುಂಬಿ ಹರಿಯುವ ತೊರೆಯ ಬುಡಕ್ಕಲ್ವೋ ಬರುವುದು? ಇದು ಜಾಲಿ ಮರ ಆಗಿದೆ ಈಗ ನೋಡು, ಎಲ್ಲ ಉದುರಿದೆ, ಮುಳ್ಳು ಬಂದಿದೆ. ಸಾಕು, ನನಗೆ ಮುಳ್ಳೇ ಸಾಕು. ಎಲೆಯೂ ಬೇಡ, ನೆರಳು ಬೇಡ, ಮುಳ್ಳನ್ನೇ ಸ್ವಲ್ಪ ಪ್ರಕಟಿಸು ಸಾಕು. ಹಾ, ಭೀಮಸೇನ, ಓ, ಪಾಂಚಾಲಿಕೆ ಎನ್ನುವ ಶಬ್ದಕ್ಕೆ ಗೊಂಬೆ ಅಂತ ಅರ್ಥ. ಹಾ, ಪಾಂಚಾಲಿಯನ್ನು ಪಾಂಚಾಲಿಕೆ ಮಾಡುವುದಕ್ಕೆ ಹೊರಟಿದ್ಯೋ ನೀನು? ಹಾ, ಈ ಮಗುವಿನ ಕೈ ಅಲ್ಲದೆ ಇದ್ರೆ ಮತ್ತೊಂದು ಮಗುವಿನ ಕೈ, ಹೌದು, ಅದಲ್ಲದೆ ಇದ್ರೆ ಇನ್ನೊಂದು ಮಗು. ಏನು ಸೌಭಾಗ್ಯ! 5 ಜನ ಗಂಡಂದಿರು, ಎಂಥದ್ದು ಸೌಭಾಗ್ಯ ಯಾರಿಗೆ ಸಿಗ್ತದೆ? ಭೀಮಸೇನ, ಓ, ಒಮ್ಮೆ ಎದೆಯ ಮೇಲೆ ಕೈ ಇಟ್ಟು ನಿನ್ನನ್ನೇ ನೀ ಪ್ರಶ್ನಿಸಿಕೊ. ಏನು? 5 ಮಂದಿಗಳು ಇದೇ ಉತ್ತರವನ್ನು ಕೊಟ್ರೆ ನಾನು ಎಲ್ಲಿಗೆ ಹೋಗಬೇಕು? ಅಲ್ಲ, ಅದು ಅವರಲ್ಲಿ ಹೇಳ್ಬೋದಲ್ವ, ನಿಮ್ಮ ಎದೆಯ ಮೇಲೆ ಕೈ ಇಡಿ ಅಂತ. ಅವರ ಕೈ ಏನಾಗಿದೆ? ಅದನ್ನೇ ಆಡುತ್ತಾ ಇರುವುದು. ಯಮನಂದನನಿಗೆ ಹಾ, ಎದೆ ಇಲ್ಲ, ಹೌದಾ? ಹೃದಯ ಇಲ್ಲ. ಹ್ಮ್, ಯಾಕೆ? ಯಾಕೆ? ಹೃದಯ ಶೂನ್ಯ ಅಂತ ಆಡಿದ್ದಲ್ಲ, ಪತಿಯನ್ನು ಆರೋಪಿಸ್ತಾ ಇರುವುದಲ್ಲ. ಮತ್ತೆ ಅವ ಬುದ್ಧಿಯನ್ನಿರಿಸಿಕೊಂಡವ, ಹೃದಯದಿಂದ ಯೋಚಿಸುವವಲ್ಲ, ಬುದ್ಧಿಯಿಂದ ಯೋಚಿಸುವವ. ಹ್ಮ್, ಅವನಲ್ಲಿ ಆಡಿದ್ರೆ ಅವ ಹೇಳುತ್ತಾನೆ ಅಪ್ಪನ ಮನೆಗೆ ಹೋಗು ಅಂತ. ಯಾರು? ನನ್ನಪ್ಪನ ಮನೆಗಲ್ಲ, ಅವನಪ್ಪನ ಮನೆಗೆ ಹೋಗಬೇಕು. ಆಹಾ, ಯಮಸೂನುವಿನಲ್ಲೂ ಆಡಿದರೆ ಯಮನಿಲಯವನ್ನು ಸೇರಬೇಕಾಗುತ್ತದೆ. ಹ್ಮ್, ಅರ್ಜುನ ಅವ ಯಾವ ಸ್ಥಿತಿಯಲ್ಲಿದ್ದಾನೆ ಅಂತ ನೀ ತಿಳಿಲಿಲ್ವ? ಹ್ಮ್, ಹೆಣ್ಣಾಗಿ ನನ್ನ ಸಂವೇದನೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲ, ಹಾ, ಗಂಡಾಗಿ ವರ್ತಿಸುವುದಕ್ಕೆ ಪೂರ್ಣ ಗಂಡವನಲ್ಲ. ಹಾ. ಹೆಣ್ಣಲ್ಲದ ಗಂಡಲ್ಲದ ನಪುಂಸಕ ಸ್ಥಿತಿಯಲ್ಲಿ ಬೃಹನ್ನಳೆಯಾಗಿ ಬದುಕುತ್ತಾ ಇದ್ದ. ಈಗ ಲೋಕಕ್ಕೆಲ್ಲ ಧರ್ಮ ಹೇಳುವವಲ್ವ ಅವ? ಹೌದು, ದೌಮ್ಯಾದಿ ಋಷಿಗಳಿಗೆ ಧರ್ಮ ಹೇಳ್ತಾನೆ. ಧರ್ಮ ಎಂತದು ಅಂತ ಲೋಕಕ್ಕೆಲ್ಲ ಹೇಳ್ತಾನೆ. ಇಷ್ಟಿಷ್ಟು ಉದ್ದ ಉದ್ದ ಶಾಸ್ತ್ರ ಹೇಳ್ತಾನೆ. ಹೌದು, ಧರ್ಮ ಎಲ್ಲಿ ಹೇಗಿರಬೇಕು ಅಂತ ದೊಡ್ಡ ದೊಡ್ಡ ರಾಜರ್ಷಿಗಳಿಗೆಲ್ಲ ಧರ್ಮ ಹೇಳುವಷ್ಟು ದೊಡ್ಡವ. ಹೆಂಡತಿಯನ್ನು ಉಳಿಸಿಕೊಳ್ಳಬೇಕು ಎನ್ನುವ ಧರ್ಮ, ಹೆಂಡತಿಯ ಮಾನ ಉಳಿಸಬೇಕು ಎನ್ನುವ ಧರ್ಮ ಅವನ ಪುಸ್ತಕದ ಒಂದು ಬದಿಯ ಒಂದು ವಾಕ್ಯದಲ್ಲಿ ಇಲ್ವಾ? ನೀನು ಯಾಕೆ ಹಾಗೆ ಯೋಚಿಸ್ತಿ? ಮತ್ತೆ ಧರ್ಮ ಎನ್ನುವುದು ತಲೆಯಾದರೆ ಆ ಧರ್ಮವನ್ನು ರಕ್ಷಿಸಬೇಕಾದಂತಹ ವಿಕ್ರಮ ತೋಳು. ಹೌದೌದು. ಆ ಪಾಂಡವ ಪಂಚಕರೆಂಬ ಮೂರ್ತ ಸ್ವರೂಪಕ್ಕೆ ತಲೆ ಧರ್ಮರಾಯನಾದ್ರೆ ತೋಳು ನೀನು ಭೀಮಸೇನ. ಸುಲಭ ಉಂಟಲ್ವಾ? ತಲೆ ಬೇಡ ಅಂತ ಹೇಳಿದಲ್ವಾ? ತಲೆ ಬೇಡ, ಮತ್ತೆ ತೋಳು ಎಲ್ಲಿಂದ ಹೊರಡುದು? ಬೇಡ ಅಂತ ಹೇಳಿದ ತಲೆಯನ್ನಾದ್ರೂ ಹೊರಬೇಕಾದ್ದು ತೋಳಲ್ವೇನೋ? ಹೌದು. ತಿರುಗಿಸೋ ತಲೆಯನ್ನೊಮ್ಮೆ. ನಕುಲ ಸಹದೇವರಲ್ಲಿ ಆಡುವುದಕ್ಕುಂಟು ಹೇಳು. ಒಬ್ಬ ಕುದುರೆ ಪೋಷಣೆ ಮಾಡುವವ. ಈಗ ಕುದುರೆ ಪ್ರಾಣಿಗಳದ್ದು ಏನು ಅಂತ ಅವನಿಗೆ ಗೊತ್ತಾಗ್ತದೆ. ಪಾಣಿಗ್ರಹಣ ಮಾಡಿದ ಸತಿಯ ನೋವು ಎಂತದ್ದು ಅಂತ ಗೊತ್ತಾಗೋದಿಲ್ವಾ? ಒಬ್ಬ ಗೋವೈದ್ಯ, ಅವ ಗೋವುಗಳಿಗೆ ಮದ್ದು ಕೊಡ್ತಾನೆ, ಹೆಂಡತಿ ಮದ್ದು ಕೊಡ್ಲಿಕ್ಕೆ ಗೊತ್ತಿಲ್ವ ಅವನಿಗೆ? ಆದರೆ ಸಮಸ್ಯೆ ಏನು ಗೊತ್ತಾ ಭೀಮಸೇನ? ಗೋವಿಗೆ ಕೊಡುವುದನ್ನೇ ಹೆಂಡತಿಗೆ ಕೊಟ್ಟರೆ ಹೆಂಡತಿ ಬದುಕುವುದಿಲ್ಲ. ಅದು ಬದುಕುವುದಿಲ್ಲ. ಅದನ್ನೇ ಆಡಿತು. ಹೌದು. ಗೋವಿನೊಂದಿಗೋ ಕುದುರೆಯೊಂದಿಗೋ ಬದುಕುತ್ತಾ ಇರುವವ ಪಶುಗಳ ಸಂವೇದನೆಯನ್ನು ಅರಿಯಬಲ್ಲ, ಪತ್ನಿಯ ಸಂವೇದನೆಯನ್ನು ಅರಿಯುವುದಕ್ಕೆ ನಿನ್ನ ಲೆಕ್ಕದಲ್ಲಿ ಗೋವೈದ್ಯರೆಲ್ಲ ಹೆಂಡತಿಗೆ ಗೋವಿನ ಮಧ್ಯೆ ಕೊಡುದಾ? ಅಲ್ಲ. ನೀನು ಹೆಂಡತಿ ಆದದ್ದು ಮೊದಲ, ಅವ ಗೋವೈದ್ಯನಾದದ್ದು ಮೊದಲ? ಒಳ್ಳೆ ತರ್ಕ ನಿನ್ನದು. ನೀನು ಅರ್ಥವಿಸಿಕೊಂಡದ್ದೇ ಸರಿ ಇಲ್ಲ. ಅದು ಯಾಕೆ? ಗೋವೈದ್ಯನಾದವನು ಸತಿಗೆ ಗೋವಿನ ಮದ್ದನ್ನು ಕೊಡ್ತಾನೆ ಅಂತ ಆಡ್ಲಿಲ್ಲ. ಗೋವಿಗೆ ಮದ್ದು ಕೊಡುವವ ಸತಿಗೆ ರುಜಿನೆ ಬಂದ್ರೆ ಮನುಷ್ಯರಿಗೆ ಮದ್ದು ಕೊಡುವವರಲ್ಲಿ ಕರೆದೊಯ್ತಾನೆ. ನಿನಗೆ ಅದರ್ಥ ಆಗುದಿಲ್ಲ. ಗೋವಿಗೆ ತಿನ್ನಿಸಿದ್ದಾನೆ, ಹೆಂಡತಿಗೆ ತಿನ್ನಿಸ್ತಾನವ. ಅದೇ ತಿನ್ನಿಸ್ತಾನ ಅಂತ ನೀ ತಿನ್ನಿಸುವುದಕ್ಕೆ ಹೊರಟಿದ್ದಿ. ಅವ ಗೋವಿಗೆ ತಿನ್ನಿಸ್ಲಿಕ್ಕೆ ಹೊರಟದ್ದು ಈಗ ಅಂತ ನೀನು ಅವನ ಕೈ ಹಿಡಿದದ್ದು ಮೊದಲು ಅಂತ ಅದು ಹೇಳಿದ್ದು ನಾನು. ಓ, ನಿನಗೆ ನಾನು ನಿಷ್ಠುರವಾಗಿ ಮಾತಾಡ್ತೇನೆ. ಅದು ನೀನು ಹೇಳಬೇಕು ಅಂತ ಇಲ್ಲ. ನೀನು ಇಲ್ಲಿಗೆ ಯಾವಾಗ ಮಧ್ಯರಾತ್ರಿಯಲ್ಲಿ ನನ್ನ ನಿದ್ರೆ ಹಾಳು ಮಾಡ್ಲಿಕ್ಕೆ ಬಂದಿಯೋ, ಇದಕ್ಕಿಂತ ನಿಷ್ಠುರ ಬೇರೆ ಬೇಡ. ಆಗ್ಲಿ, ನಾನು ಇದ್ದದ್ದೇ ನಿನ್ನನ್ನು ಅದಕ್ಕೊಂದು ಅಡಿ ಟಿಪ್ಪಣಿ ಅಂತದ್ದು ನಿಷ್ಠುರವಾಗಿ ಆದೀತು. ನಾನು ಇರುವುದೇ ನಿನ್ನನ್ನು ಕಾಡುವುದಕ್ಕೆ ಅಂತ ಮಾಡುವ.
ನಿನ್ನ ನಿದ್ರೆ ಕೆಡಿಸುವುದಕ್ಕೆ, ನಿನ್ನ ಜೀವನ ಕೆಡಿಸುವುದಕ್ಕೆ ಬಂದವಳು ಪಾಂಚಾಲಿ ಅಂತಲೇ ತಿಳಿಯುವ. ಸತ್ಯ ಕಠೋರವಾಗಿರ್ತದೆ, ಅದನ್ನು ಆಡ್ತಾ ಇದ್ದೇನೆ. ಅಗ್ನಿಗರ್ಭೆಯಾಗಿ ಮೇಲೆದ್ದು ಬಂದವಳು, ಷೋಡಶಿಯಾಗಿ ಸಾವಸನೆಯಾಗಿ ಸಾಲಂಕೃತೆಯಾಗಿ ಬಂದವಳು ನಾನು. ಹೌದು. ಕಷ್ಟವನ್ನು ಒಂದಿನಿತು ಅಪ್ಪನ ಮನೆಯಲ್ಲಿ ನೋಡ್ಲಿಲ್ಲ ನಾನು. ಯಾವ ಕಾಲದಲ್ಲಿ ನಿಮ್ಮ ಕೈ ಹಿಡಿದನೋ ಏನು. ಕಷ್ಟದ ಮೇಲೆ ಕಷ್ಟ, ಕಷ್ಟದ ಮೇಲೆ ಕಷ್ಟ, ಕಷ್ಟವನ್ನು ಬಿಟ್ಟು ಬೇರೆ ನೋಡ್ಲಿಲ್ಲ. ಕೈ ಹಿಡಿದ ಕನ್ನಿಕೆಯನ್ನು ಜೂಜಿಗಿಟ್ರಿ, ಸೀರೆ ಸುರಿಯುವ ಕಾಲದಲ್ಲಿ ತಲೆಯಡಿ ಹಾಕಿ ಕೊಡಿತ್ರಿ. ವನವಾಸಕ್ಕೆ ಬಂದು ನಿಮ್ಮನ್ನು ಅನುಸರಿಸಿ ಸತ್ಯವನ್ನು ಬಿಡಕೂಡದು ಎಂಬ ಕಾರಣ ಬಂದ್ರೆ ಅಲ್ಲಿಯಾದ್ರೂ ಸುಖವಾಗಿತ್ತ. ತನ್ನವನ್ನು ಕೊಡುವುದಕ್ಕೆ ಭಾಸ್ಕರ ಅನುಗ್ರಹವನ್ನು ಮಾಡಿದ. ನೀವೇನು ದುಡ್ದು ಅನ್ನ ಹಾಕಿದ್ದೀರ ನನಗೆ. ಭಾವನೆನಿಸಿದ ಜಯದ್ರಥ ಮುಡಿಗೆ ಕೈ ಇಕ್ಕುವುದಕ್ಕೆ ಬರ್ತಾನೆ. ಕಿಮ್ಮಿರನೆಂಬ ಕಾಟು ರಕ್ಕಸ ಬರ್ತಾನೆ. ಜಟಾಸುರ ಬರ್ತಾನೆ. ಎಂತದೆಲ್ಲ ಕೊಂಡೋದ್ರ ನಿನ್ನನ್ನು? ರಕ್ಷಿಸಿದವ ಯಾರು? ಯಾರು? ರಕ್ಷಿಸಬೇಕಾದವ ರಕ್ಷಿಸಿದ್ದಾನೆ. ಅವನಲ್ಲಿ ಬಂದ ಅಳಲನ್ನು ಆಡಿದ್ರೆ ಏನು ನಾನೊಬ್ಬನೇ ಇರುವುದು, 4 ಮಂದಿ ಇಲ್ವೋ? ಏನೋ ಮಾತಾಡ್ತಾ ಇದ್ದೆ. ಪಾಂಡವರ ರಸಿಗೆ ಬಂದ ಕಷ್ಟ, ಪಾಂಡವರಲ್ಲಿ ಶ್ರೇಷ್ಠನೆನಿಸಿದವ ನೀನು ರಕೋದರ. ನಾನು ಅತ್ತೆ ನಿನಗೆ ಆಗಬೇಕಾ, ಇಲ್ಲ ನಾನು ಸತ್ತು ನಿನಗಾಗಬೇಕಾ? ಏನಾಗಬೇಕು ಹೇಳು ನಿನಗೆ? ಕೆಲವು ಅಗ್ನಿ ನೀರು ಬಿದ್ರೆ ಆರಿ ಹೋಗ್ತದೆ. ಹೌದು, ನೀರಿನಲ್ಲೇ ಹುಟ್ಟೋ ಒಂದು ಅಗ್ನಿ ಉಂಟು, ಗೊತ್ತುಂಟ? ಒಡಬಗ್ನಿ. ಹೌದಾ? ನೀನು ಕಣ್ಣೀರು ಸುರಿಸಿದಷ್ಟು ನನಗೆ ಉರಿ ಹೆಚ್ಚಾಗ್ತದೆ. ನನ್ನ ಎದುರು ಅಳಲ್ಬೇಡ. ಮಾನವ ದೂರ ತನವರೊಳಗೆ ನೀರೇ. ನೀನು ಎಷ್ಟು ಕಣ್ಣೀರು ಸುರಿಸು, ನೀನು ಕಂಬನಿಯಲ್ಲೇ ಮೈಯಿಡೀ ತೊಳಿ. ನಾನು ಅಲಗಾಡುವುದಿಲ್ಲ. ಯಾಕೆ ಅಲಗಾಡುವುದಿಲ್ಲ? ನಾನು ಅಷ್ಟು ಕಲ್ಲು ಮಾಡಿಕೊಂಡಿದ್ದೇನೆ ಮನಸ್ಸು. ಚುಚ್ಚಿ ಮಾತಾಡ್ತೀಯ ಅಲ್ವಾ? ಇದ್ದದ್ದನ್ನು ಹೇಳಿದ್ರೆ ಆಗ ಆಗ್ತದೆ ಅಲ್ವ? ಒಬ್ಬ ಗಂಡಾದವನಿಗೆ ಅತಿ ಹೆಚ್ಚು ಮುಜುಗರ ಆಗುವ ವಿಷಯ ಎಂತದ್ದು ಗೊತ್ತುಂಟ? ನಾನು ಅಪ್ಪನ ಮನೆಯಲ್ಲಿ ಸುಖವಾಗಿದ್ದೆ, ನಿಮ್ಮನ್ನು ಕೈ ಹಿಡಿದ ಮೇಲೆ ಈ ಗತಿ ಬಂತು ಅಂತ ಹೇಳಿತೋ ಅವನನ್ನು ಜೀವಂತ ಕೊಲ್ಲಬೇಕು ಅಂತ ಇಲ್ಲ. ಎಂತದ್ದು ದ್ರುಪದನ ಮನೆಯಲ್ಲಿರುವಾಗ ಸುಖವಾಗಿದ್ದೆ ಅಲ್ವಾ? ಸುಖವಾಗಿದ್ದೆ ನಾನು. ಬೆಂಕಿಗೆ ತಂದು ಹಾಕಿದ್ರಲ್ಲ ನಾನು. ಎಷ್ಟು ದೊಡ್ಡದುಂಟು ಪಾಂಚಾಲ ನಿನ್ನದು? ಎಷ್ಟು ದೊಡ್ಡದುಂಟೆ? ಎಷ್ಟೇ ಇರಲಿ, ಇದ್ದದ್ರಲ್ಲಿ ಸುಖವಾಗಿದ್ದೆ ನಾನು. ರಾಜಸೂಯಾತ್ವರದ ಅವಭೃತ ಸ್ನಾನ ಮಾಡುವಾಗ ಧರ್ಮರಾಯನ ಎಡಬದಿಯಲ್ಲಿ ದ್ರುಪದನ ಮಗಳಾಗಿ ಕುಳಿತದ್ದಲ್ಲ ನೀನು, ಧರ್ಮರಾಯನ ಹೆಂಡತಿಯಾಗಿ ಕುಳಿತದ್ದು. ಅಂತವಳಿಗೆ ಈ ಸ್ಥಿತಿ ಬಂತಲ್ಲ. ಅದಕ್ಕೆ ಆಗುವಾಗ ಅಂತವಳಿಗೆ ಅಲ್ವಾ ಧರ್ಮರಾಯನ ಹೆಂಡತಿ ಅಲ್ವಾ? ಅಂತ ಉಳಿದ ಕಷ್ಟಕ್ಕೆಲ್ಲ ದ್ರುಪದನ ಮಗಳಾಗಿ ಬಂದು ಒಂದೇ ಹೇಳ್ತೇನೆ ನಾನು. ಏನು? ಈಗ ಮದುವೆ ಆದವರು ಬಿಡು, ಅವ್ರದ್ದು ಹೇಗೋ ಗ್ರಾಚಾರ. ಮದುವೆ ಆಗದವರಿದ್ದಾರಲ್ವಾ, 2 ವಿಷಯ ಮೊದಲು ನೆನಪಿಟ್ಟುಕೊಳ್ಬೇಕು. ಏನು? ನಮಗಿಂತ ಹೆಚ್ಚು ಶ್ರೀಮಂತಿಕೆ ಇರುವ ಮನೆಯ, ನಮಗಿಂತ ಹೆಚ್ಚು ಕಲಿತ ಹುಡುಗಿ ಮದುವೆ ಆದ್ರೆ ಅವನಿಗೆ ದಿವಸ ನರಕವೇ. ನನಗೂ ಒಂದು ಕಾಣ್ತಾ ಉಂಟು ಹಾಗೆ. ಮದುವೆ ನನ್ನದೇ ಅಲ್ಲ, ಅಲ್ಲಿ ದೊಡ್ಡದಿಲ್ಲ. ಆದ್ರೂ ನೀನು ಹೇಳುದು ಈ ಪ್ರಪಂಚದಲ್ಲಿ ಚಕ್ರವರ್ತಿ ಪೀಠದ ಮುಂದೆ ಪಾಂಚಾಲ ಅಲ್ಲ. ಆದ್ರೆ ಈಗ ಎಲ್ಲಿದ್ದೇವೆ ನಾವು? ಬಡತನದಲ್ಲಿ ಇದ್ದೇವೆ. ಹೌದು, ನೀನು ಅದನ್ನು ತುಲನೆ ಮಾಡುದು. ನಾವು ಚಕ್ರವರ್ತಿ ಪೀಠದಲ್ಲಿ ರಾಜಸೂಯಾದ್ವಾರ ಮಾಡಿ ಇಂದ್ರಪ್ರಸ್ಥದಲ್ಲಿ ಇದ್ದದನ್ನು ತುಲನೆ ಮಾಡುದಿಲ್ಲ. ನೀನು ದ್ಯೂತಾಡಿ ಸೋತದ್ದನ್ನು ತುಲನೆ ಮಾಡುದು, ವನವಾಸದಲ್ಲಿ ಅಕ್ಷಯ ಪತ್ರ ಸಿಕ್ಕಿದ್ದನ್ನು ತುಲನೆ ಮಾಡೋದು, ನೀನು ಏನೆಲ್ಲ ಕಷ್ಟಪಟ್ಟಿದ್ದೆ ಅದನ್ನು ಮಾತ್ರ ತುಲನೆ ಮಾಡೋದು, ಏನೆಲ್ಲ ಸುಖ ಸಿಕ್ಕಿದೆ ಅದನ್ನು ತುಲನೆ. 10-13 ವರ್ಷ ಇಂದ್ರಪ್ರಸ್ಥದಲ್ಲಿ ಇದ್ದದ್ದು ನೆನಪೇ ಬರುದಿಲ್ಲ ಅಲ್ಲ ನಿನಗೆ? ನಾನು ಅದು ಹೇಳುವುದೇ ಇಲ್ಲ. ಇಲ್ಲಿ ಏನೆಲ್ಲ ಕಷ್ಟ ನಾನು ಅಲ್ಲಿರುವಾಗ ಏನು ಸುಖವಾಗಿದ್ದೆ. ನನ್ನಲ್ಲಿ ಹೇಳುದಾ? ಜೂಜಿನಲ್ಲಿ ಪಣವಾಗಿ ಇಟ್ರಿ ಅಂತ ನನ್ನಲ್ಲಿ ಹೇಳುದಾ? ಶಾಸ್ತ್ರ ಧರ್ಮ ಮಾತಾಡ್ತಾನೆ, ಅವನಲ್ಲಿ ಹೇಳಲಿಕ್ಕೆ ನಿನಗೆ ಬಾಯಿ ಬರುದಿಲ್ವಾ? ಅವನಲ್ಲಿ ಹೇಳು.
ಅವನಲ್ಲಿ ಈಗ ಕಿಮ್ಮೀರ ಬಂದ, ಜಟಾಸುರ ಬಂದ, ಮೊನ್ನೆ ಸೈಂಧವ ಬಂದ, ಅವನ ತಲೆ ಒಳಿಸಿದೆ, ಜಟಾಸುರನನ್ನು ಕೊಂದೆ, ಕಿಮ್ಮೀರನನ್ನು ಕೊಂದೆ. ಅದಕ್ಕೆ ಹೇಳಿದ್ದು ಕೀಚಕನನ್ನು ಕೊಲ್ಲು. ಹೌದಾ? ಕೊಂದಿದ್ದೇನಾ? ಕೊಂದಿದ್ದಿ. ಈ ಭೀಮಸೇನ ಸೆಟದು ನಿಂತ ಎಂದಾದ್ರೆ ಈ ಪ್ರಪಂಚದಲ್ಲಿ ನನಗೆ ಎದೆ ಕೊಟ್ಟು ದೃಷ್ಟಿಗೆ ದೃಷ್ಟಿ ಕೊಟ್ಟು ಭುಜಕ್ಕೆ ಭುಜ ಕೊಟ್ಟು ನನ್ನ ಎಂದ್ರು ಹೋರಾಟ ಮಾಡುವವ ಯಾವನಾದ್ರೂ ಇದ್ದಾನ? ಇಲ್ಲ. ನೀನು ಎತ್ತಿದ ಗದೆಯನ್ನು ಕೆಳಗಿಳಿಸುವ ಮೊದಲು ಹರನನ್ನು ಸಾಕ್ಷಾತ್ಕರಿಸಿಕೊಂಡ ಧೀರ ಅಲ್ವೋ ನೀನು. ಅರ್ಜುನ ವರ್ಷ ಕಟ್ಟಲೆ ಮಾಡಬೇಕಾಯ್ತು ತಪಸ್ಸು, ಕ್ಷಣದಲ್ಲಿ ಹರನನ್ನು ಮಾಡ್ಲಿಲ್ವೋ? ಈಗ ಒಮ್ಮೆ ಅಂತ ಗಂಡುತನ ದ್ವಾಪರ ಯುಗದ ಅತಿಬಲಾನ್ವಿತ ಒಬ್ಬ ಮಗ ಬೇಕು ಎನ್ನುವುದಾಗಿ ವಾಯುದೇವನನ್ನು ಪ್ರಾರ್ಥಿಸಿ ಕುಂತಿದೇವಿ ಪಡೆದ ಮಗ. ನಾನು ಎದುರು ನಿಂತ್ರೆ ಯಾರು ನನ್ನ ಮುಂಭಾಗದಲ್ಲಿ ಅಲ್ಲ. ಅದಕ್ಕೆ ಶಿವ ಶಿವ ಅಂತ ಹೇಳಿದ್ದು. ಆದ್ರೆ ಏನು ಮಾಡುವ? ಏನಾಯ್ತು? ಈ ಕಾಗೆಗೂಡಿನಲ್ಲಿ ಕೋಗಿಲೆ ಹುಟ್ಟಿದ್ರೆ ಅದಕ್ಕೆ ಸ್ವರದ ನೆನಪಾಗೋದಿಲ್ಲ. ಈ ಷಂಡರೊಟ್ಟಿಗೆ ಹುಟ್ಟಿದ್ದಾನಲ್ಲ ನಾನು. ಈ ಷಂಡರೊಡನೆ ನಾನು ಹುಟ್ಟಿದ ಮೇಲೆ ಬೀಜಯುಳ್ಳವನೇ ಇನ್ನೂ. ದೋಷವಿಲ್ಲದೆ ಜೀವನಕ್ಕೆ ಅಂದ ಬೇಡು, ಈಗೊಂದು ಬೆದರಿದಿದೆ. ದ್ರೌಪದಿ, ನಮ್ಮಲ್ಲಿ ಎಷ್ಟೇ ಬಲ ಇರಲಿ, ನಾವು ಯಾರ ಅಧೀನದಲ್ಲಿದ್ದೇವೆ ಎನ್ನುವುದರಿಂದ ನಮ್ಮ ಬಲ ವಿನಿಯೋಗ ಆಗ್ತದ, ದುರುಪಯೋಗ ಆಗ್ತದ ಅಂತ ಇರೋದು. ದುಶ್ಯಾಸನೆಯನ್ನ ಮುಡಿದು ಹಿಡಿದೆಳೆದು ತಂದ ಸಭೆಗೆ ತರುವಾಗ ನಾನು ಸುಮ್ಮನಿದ್ದನೋ? ಸಟದು ನಿತ್ತವ ನೀನಲ್ವಾ? ಏನು ಹೇಳಿದೆ? ಕೊಡಿ ಅಣ್ಣನ ಕೈಗೆ ಬೆಂಕಿ. ಹೆಂಡತಿಯನ್ನು ಜೂಜಿನಲ್ಲಿ ಇಡುವವನು ಧರ್ಮ ಗೊತ್ತಿದ್ದವನೇ, ಅವನು ಒಬ್ಬ ಗಂಡನೇ ಅಂತ ಹೇಳಿದೆ ನಾನು. ಸಹದೇವ ತಾ ಬೆಂಕಿಯನ್ನು ಅಂತ ಹೇಳಿದೆ. ಅದೇನು ಹೇಳಿದ ಅರ್ಜುನ? ಈ ನಿತಂಬನಿ ಸಹಿತ ಸಕಲ ಸುವಸ್ತುಗಳು ಜನಪಗಿಂತೆಗೆ ಮಿಗಿಲೆ ಅಂತ ಕೇಳಿದ. ಧರ್ಮ ಅಂತ ಕುಳಿತುಕೊಳ್ಳಿ. ನೀನು ಅಲ್ಲಿಯೇ ಕುಳಿತುಕೊಂಡೆ. ಹೌದಾ? ಅಂದ್ರೆ ಧರ್ಮ ಗೊತ್ತಿಲ್ಲದೆ ಒಟ್ಟು ಬೊಬ್ಬೆ ಹೊಡೆಯುವ ರಕ್ಕಸ ಭೀಮ ಒಬ್ಬ. ಈ ಧರ್ಮರಾಯನಿಗೂ ಧರ್ಮ ಗೊತ್ತುಂಟು, ಅರ್ಜುನನಿಗೂ ಧರ್ಮ ಗೊತ್ತುಂಟು, ನಕುಲ ಸಹದೇವರಿಗೂ ಗೊತ್ತುಂಟು. ಈ 5 ಜನರಲ್ಲಿ ಗುಂಪಿಗೆ ಸೇರಿದ ಪದ ನಾನೊಬ್ಬನೇ. ನೀ ಸಿಂಹ. ಹೌದಾ? ಅದೇ ಯಾವಾಗಲೂ ಆರ್ಭಟ ಕೊಡ್ಲಿಕ್ಕೆ ಇಡುದು, ವಿಷಯ ವಿಮರ್ಶೆ ಮಾಡ್ಲಿಕ್ಕೆ ಇಲ್ಲ. ಆಯಿತು, ಬೆಂಕಿ ಕೊಡು ಅಂತ ಹೇಳಿದ ಭೀಮನದ್ದೇ ತಪ್ಪು ಅಂತ ಆದದ್ದೇ ಹೊರತು ನಿನ್ನನ್ನು ಒತ್ತೆ ಇಟ್ಟ ಧರ್ಮರಾಯನದ್ದು ತಪ್ಪು ಅಂತ ಯಾವನಾದರೂ ಅಲ್ಲಿ ಭೀಷ್ಮ ದ್ರೋಣಾದಿಗಳಿಂದ ಹಿಡಿದು ಯಾವನಾದ್ರೂ ಹೇಳಿದ್ರ? ಆಡ್ಲಿಲ್ಲ ಭೀಮಸೇನ. ಹೌದಾ? ಬಿಡು. ಈ ವನವಾಸದ ಕಾಲದಲ್ಲಿ ನಾನು ಹೇಳಿದೆ 13 ವರ್ಷ ಯಾಕೆ 13 ದಿವಸದಲ್ಲೇ ಮುಗಿಸುವ ಸಂಕೋಚ ಮಾಡಿ ಗದೆಗೆ ಆಹುತಿ ಕೊಡ್ತೇನೆ. ಏನ್ ಹೇಳಿದ? ತಡೆ 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 ತಡೆ. 13 ವರ್ಷಗಳವರೆಗೆ ನೀ ಸೈರಿಸು ಭೀಮ. ಹೌದು, ನಾನು ಬೊಬ್ಬೆ ಹಾಕ್ಲಿಕ್ಕೆ ಇರೋದು ಅವ ತಡೆ ತಡೆ ಅಂದ್ರೆ ಅವ ಮಾನವೀಯತೆ, ಧರ್ಮ, ಶಾಸ್ತ್ರ ಎಲ್ಲ ಗೊತ್ತಿದ್ದವ. ನಾವೊಂದು ಬೊಬ್ಬೆ ಹಾಕ್ಲಿಕ್ಕೆ ಇರೋದು. ಬಿಡು. ಮೊನ್ನೆ ವಿರಾಟ ನಗರಿಗೆ ಬರುವ ಪೂರ್ವದಲ್ಲಿ ನಮ್ಮ ಆಯುಧ ಎಲ್ಲಿಟ್ಟೆವು? ಶಮೈ ವೃಕ್ಷಕ್ಕೆ ಕಟ್ಟಿದ್ದಲ್ವ? ಏನ್ ಹೇಳಿದವ? ಅರ್ಜುನನನ್ನು ಉಳಿದು ಮತ್ತಾರು ಕೇಳಿದ್ರು ಕೊಡಕೂಡದು ಅಂತ. ಅದಾದ್ರೂ ನನಗೆ ಬೇಸರ ಆಗುತ್ತಿರ್ಲಿಲ್ಲ. ಅರ್ಜುನನನ್ನು ಉಳಿದು ಬೇರೆ ಯಾರು, ಅದೇ ಬೇಸರದ ವಿಷಯ. ಈ ಮೂರ್ಖ ಭೀಮನಿಗೆ ಕೊಡಬೇಡ. ಭೀಮಸೇನ ಕೇಳಿದ್ರೆ ಯಾವ ಕಾರಣಕ್ಕೂ ಕೊಡಬೇಡ. ಹಾಗಾದ್ರೆ ನಾನೊಬ್ಬ ಕೌರವರ ಪಕ್ಷದವನ. ನಿನಗೆ ಈಗ ಅರ್ಜುನ ಒಬ್ಬ ಧರ್ಮಿಷ್ಠ, ಅರ್ಜುನ ಕೇಳಿದ್ರೆ ಕೊಡಬೇಕು ಅಂದ್ರೆ ನಾನು ಹುಚ್ಚಲ್ವ? ನನ್ನ ಕೈಗೆ ಕತ್ತಿ ಸಿಕ್ಕಿದ್ರೆ ಇದ್ದವರನ್ನೆಲ್ಲ ಕಡಿಲಿಕ್ಕಿರುವುದು ನಾನು. ನಿನಗೆ ಆಯುಧ ಬೇಡ ಅಂತ ಅರ್ಥವೋ? ಪ್ರಪಂಚದಲ್ಲಿ ಧರ್ಮರಾಯನಿಗೆ ಧರ್ಮ ಗೊತ್ತು. ಅರ್ಜುನ ಧರ್ಮವೂ ಬಲವೂ ಒಟ್ಟಿಗೆ ಮಾಡಿಕೊಂಡು ಹುಟ್ಟಿದವ. ನಕುಲ ಸಹದೇವರು ಅಣ್ಣನ ಆಜ್ಞೆ ಮೀರದವರು. ಭೀಮ ಒಬ್ಬ ಹುಚ್ಚ. ಇದು ನಿಮಗಾಗಿ ಆ ಹುಚ್ಚನಲ್ಲಿ ಹೇಳಿದ್ರೆ ಎಲ್ಲ ಕೆಲಸ ಆಗ್ತದೆ. ಹಾಗಾಗಿ ಏನಾದ್ರೂ ಕೆಲಸ ಮಾಡ್ತಾನೆ. ಅವನಿಗೆ ಧರ್ಮ ಯಾವುದು ಅಧರ್ಮ. ಈಗ ಮರ ತೆಗಿಲಿಕ್ಕೆ ಧರ್ಮವೃಕ್ಷ ಎಂಥದ್ದು ಧರ್ಮವೃಕ್ಷ? ಯಾವುದು ಧರ್ಮ ಯಾವುದು ಅಧರ್ಮ ಎನ್ನುವುದಾಗಿ ಪ್ರಶ್ನೆ ಮಾಡಿದರೆ ಹೆಂಡತಿಯ ಮಾನವನ್ನು ಉಳಿಸುವುದು ಎನ್ನುವ ಧರ್ಮದ ಎದುರು ಮತ್ತೊಂದು ಧರ್ಮವ. ಅಂದ್ರೆ ನಾವು ಧರ್ಮವನ್ನು ಮೀರುವುದಕ್ಕಿರುವವರು. ಅಣ್ಣನ ಉಳಿದ ತಮ್ಮಂದಿರೋ ಧರ್ಮವನ್ನು ನೋಡು. ನಾನು ಒಂದು ಸ್ಪಷ್ಟ ಹೇಳ್ತೇನೆ. ಏನು? ನಾನು ಧರ್ಮರಾಯನ ಆಜ್ಞೆಯಲ್ಲಿರುವವ. ಕುಂತಿಗೆ 5 ಮಕ್ಕಳು. 5 ಮಕ್ಕಳಲ್ಲಿ 4 ಮಕ್ಕಳು ಬೇರೆ, ಒಬ್ಬ ಬೇರೆ ಅಂತ ನೀನು ಮಾಡ್ಲಿಕ್ಕೆ ಹೋಗಬೇಡ. ನಾಳೆ ಲೋಕದವರು ಏನು ಹೇಳಿಯಾರು? ನೀನು ಹೇಳಿದಾಗ ಇವಳ ಮಾನ ಉಳಿಸಲಿಕ್ಕೆ ಬೇಕಾಗಿ ಕೀಚಕನಿಗೆ ಹೊಡೆದೆ, ಕೀಚಕನಿಗೆ ಬಡಿದೆ. ಲೋಕದವರು ಏನು ಹೇಳಿಯಾರು? ಹೆಂಡತಿಯ ಮಾನ ಉಳಿಸಿದ ಭೀಮ ಅಂತ ಹೇಳಲಿಕ್ಕಿಲ್ಲ. ಭೀಮನಂತ ಅಪ್ರಬುದ್ಧ ಮತ್ತೊಬ್ಬ ಇದ್ದಾನ. ಧರ್ಮರಾಯನಂತ ಒಳ್ಳೆ ಧರ್ಮ ಗೊತ್ತಿರುವ, ಶಾಸ್ತ್ರ ಗೊತ್ತಿರುವ ಅಣ್ಣನಿರುವಾಗ ಅವನ ಆಜ್ಞೆಯನ್ನು ಮೀರಿದಂಥ ಅವ ಎಂಥ ಪ್ರಜ್ಞಾಹೀನ, ಅವ ಎಂಥ ಲೋಕದ ಅವಿವೇಕಿ, ಅವನಷ್ಟು ದೊಡ್ಡ ವಿಧ್ವಂಸಕ ಭಯೋತ್ಪಾದಕ ಮತ್ತೊಬ್ಬ ಇದ್ದಾನ ಅಂತ ಆ 4 ಜನರನ್ನು ಬೇರೆ ಇಟ್ಟು ನನ್ನನ್ನು ಬೇರೆ ಇಡು. ನೀ ಪುರುಷ ಸಿಂಹ. ಇನ್ನದು ಸಿಂಹವೂ ಬೇಡ, ನಿನ್ನ ಅಭಿನಂದನೆಯೂ ಬೇಡ. ಒಂದು ಕೆಲಸ ಮಾಡು ನೀನು. ಈಗ ಗಂಡ ಆದ್ರೆ ಏನು ಮಾಡಬೇಕು?
ರಕ್ಷಿಸಬೇಕು. ಭಾರ್ಯಾ ಸಂರಕ್ಷಣೆ ಪತಿಗೆ ಹೊಣೆ. ನಿನಗೆ ಎಷ್ಟು ಜನ ಗಂಡಂದಿರು? 5 ಮಂದಿ. 5 ಜನ ಅಲ್ವಾ? ಹೌದು. ಒಂದು ಬೆರಳು ಮಡಿಚು, ಮಡಚಿದ್ರೆ ಒಂದು ಬೆರಳು ಮಡಿಚು. ಇನ್ನು ನನ್ನನ್ನೊಂದು ಲೆಕ್ಕದಿಂದ ಬಿಡು. ಇನ್ನು 4 ಜನ ಗಂಡಂದಿರು ನಿನಗೆ. ನಾನೊಬ್ಬ ಗಂಡ ಇಲ್ಲ ಅಂತ ಲೆಕ್ಕ ಹಾಕಿಕೋ, ನಾನು ಸತ್ಯ ಅಂತ ಭಾವಿಸು. 4 ಜನರ ಲೆಕ್ಕದಲ್ಲಿ ಅವರಲ್ಲಿ ಹೋಗಿ ಹೇಳು. ಎರೆಯ ಎರೆಯ ಕೇಳೈ ಎನ್ನ ಮರಣವು ಹರುಷವಾಯಿತೆ ನಿನಗೆ. ಎರೆಯ ಎರೆಯ ಕೇಳೈ ಎನ್ನ ಮರಣವು ಹರುಷವಾಯಿತೆ ನಿನಗೆ. ಎನ್ನ ಮರಣವು ಹರುಷವಾಯಿತೆ ನಿನಗೆ. ನೀವಿನ್ನರಸನಾಜ್ಞೆಯ ನೀವು ಇನ್ನು ಅರಸನಾಜ್ಞೆಯ ಮೀರದಿಯುದೈವರುಗಳೊಂದಾಗಿ ಹರಹರ ಶಿವ ಹರ 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 ತಾನೇಕೆ ನಿಮ್ಮಯ ತರುಣಿಯಾದೆನೋ. ಹರ ಹರ ತಾನೇಕೆ ನಿಮ್ಮಯ ತರುಣಿಯಾದೆನೋ. ಭೀಮಾ ಕೊಡಿಸೈ ಮರಣ ಕಪ್ಪಣೆಯನು ದಾಗ. ಭೀಮಾ ಭೀಮಾ ಕೊಡಿಸೈ ಮರಣ ಕಪ್ಪಣೆಯನು ತ ಎರಗಿದಳಾಗ ಕಮಲಾಕ್ಷಿ. ಎರಗಿದಳಾಗ ಕಮಲಾಕ್ಷಿ. ಹರ 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 ಹರನೇ. ಭೀಮಸೇನ, ಕ್ಷಮಿಸಿ ಬಿಡು ಭೀಮಸೇನ. ನಿದ್ರಾಭಂಗವೇ ಮಹಾಪಾತಕವಂತೆ ನಿನ್ನ ನಿದ್ರೆಯನ್ನು ಭಂಗಗೊಳಿಸಿದೆ. ಬರದ ನಿದ್ರೆಯನ್ನು ಬರಿಸಿಕೊಂಡಂತಹ ನಿನ್ನ ನಿದ್ರೆಯನ್ನು ಒರೆಸಿದ ಪಾತಕಕ್ಕೆ ಕ್ಷಮಿಸಿ ಬಿಡು. ನೃಪನ ಆಜ್ಞಾಭಂಗವನ್ನು ಮಾಡುವಂತ ನಿನ್ನನ್ನು ಪ್ರಚೋದಿಸಿದೆ. ಧರ್ಮಜ್ಞನ ಆಜ್ಞಾಭಂಗಕ್ಕೆ ಪ್ರೇರೇಪಿಸಿದ ಪಾತಕವನ್ನು ಕ್ಷಮಿಸಿ ಬಿಡು. ಹೌದು ಭೀಮಸೇನ, ತಪ್ಪು ನನ್ನದ್ದೇ. ಯಾಕೆ ನಿಮಗೆ ಸಂಘರ್ಷಗಳೊದಗಿತು? ಯಾಕೆ ನಿಮಗೆ ಬದುಕಿನಲ್ಲಿ ಸಂಕಟಗಳೊದಗಿತು? ಪಾಂಡವರಿಂದ ಪಾಂಚಾಲಕ್ಕೆ ಕಷ್ಟ ಅಲ್ಲ ಭೀಮಸೇನ, ಪಾಂಚಾಲೆಯಿಂದಲೇ ಪಾಂಡವರಿಗೆ ಕಷ್ಟ. ಯಾಕೆ ನನ್ನನ್ನು ಒತ್ತೆಯಾಗಿರಿಸುವ ಸಂಕಲ್ಪವನ್ನು ಮಾಡಿದ? ಯಾಕೆ ದ್ಯೂತವನ್ನಾಡಿ ನಿಮ್ಮನ್ನು ರಾಜ್ಯದಿಂದ ಓಡಿಸಿದ? ನನ್ನನ್ನು ಅಪಮಾನಗೊಳಿಸಬೇಕು ಎಂಬ ಕಾರಣಕ್ಕಾಗಿ ಅಲ್ಲವೋ? ಯಾಕೆ ಸೈಂಧವ ಬಂದ? ಯಾಕೆ ಜಟಾಸುರ ಬಂದ? ಯಾಕೆ ಕಿಮ್ಮೀರಾದಿಗಳು ಬಂದ್ರು? ಪಾಂಚಾಲೆಯನ್ನು ನೋಯಿಸಬೇಕು, ಪಾಂಚಾಲೆಯ ರಸೇರಾದಂತಹ ಪಾಂಡವರಿಗೆ ಹಿಂಸೆಯನ್ನು ಕೊಡಬೇಕು. ಸತ್ಯ ಭೀಮಸೇನ, ಸತ್ಯ. ನನ್ನ ಪಾಣಿಗ್ರಹಣವನ್ನ ಅಂತ ದಿನದಿಂದ ನೀವು ನೆಮ್ಮದಿಯನ್ನು ಕಾಣಲಿಲ್ಲ. ಹೆಣ್ಣಾದವಳು ಪತಿ ಗೃಹದಲ್ಲಿ ನೆಮ್ಮದಿಯ ನೀಯದೇ ಇದ್ರೆ ಅವಳಿಗೆ ಬದುಕುವ ಹಕ್ಕಿಲ್ಲ ಭೀಮಸೇನ. ಪತ್ನಿ ಎಂಬ ಶಬ್ದಕ್ಕೆ ಅರ್ಥವೇ ಹಾಗಂತೆ. ಪತಿಯನ್ನು ಧರ್ಮದಲ್ಲಿ ಪ್ರೇರೇಪಿಸುವವಳು, ಪತಿಯ ಬಂಧುಗಳನ್ನು ಪ್ರೀತಿಸುವವರು, ಗುರು ಹಿರಿಯರಲ್ಲಿ ಭಕ್ತಿಯನ್ನಿರಿಸಿಕೊಂಡವಳು, ಸೇವಕರಲ್ಲಿ ಪ್ರೀತಿಯನ್ನಿರಿಸಿದವಳು, ಯಜ್ಞಾದಿ ದಾನ ಕರ್ಮಗಳಿಗೆ ಪತಿಗೆ ಸಹಯೋಗವನ್ನೊದಗಿಸುವವಳಂತೆ ಪತ್ನಿ. ಇದೆಲ್ಲದರಿಂದ ವಂಚಿತರನ್ನಾಗಿಸಿದೆ ನೀವು 5 ಮಂದಿಗಳನ್ನು. ನಿಮ್ಮನ್ನು ಸೇವಿಸುವ ಸೇವಕರನ್ನ ನಾಥರನ್ನಾಗಿಸಿದೆ. ನೀವು ಆರಾಧಿಸಿ ಎರಗಬೇಕಾದ ಆಚಾರ್ಯ ಭೀಷ್ಮಾದಿಗಳಿಂದ ನಿಮ್ಮನ್ನು ದೂರ ಆಗಿಸಿದೆ. ಆಳುವ ಅರಸರ ಸ್ಥಾನದಿಂದ ನಿಮ್ಮನ್ನು ವಂಚಿಸಿದೆ. ಹೆಸರು ಹೇಳಿ ಬದುಕಲಾಗದ ಅಜ್ಞಾತ ಸ್ಥಿತಿಗೆ ನಾನು ನಿಮ್ಮನ್ನು ದೂಡಿದೆ.
ರಾಜಸೂಯದಂತಹ ತ್ವರದಲ್ಲಿ ಪವಿತ್ರ ಪಾಣಿಯಾಗಿ ಕುಳಿತುಕೊಂಡಂತಹ ಧರ್ಮನಂದನನನ್ನು ವಿರಾಟ ರಾಯರಲ್ಲಿ ಕಂಕ ಸನ್ಯಾಸಿಯಾಗಿ ಬದುಕುವಂತಹ ದುಸ್ಥಿತಿಗೆ ನಾನೇ ದೂಡಿದೆ. ಕ್ಷಮಿಸಿ ಬಿಡು ಭೀಮಸೇನ, ಕ್ಷಮಿಸಿ ಬಿಡು. ಸಾಕು. ಯಾಕಾಗಿ ನಿಮಗೀ ಸಂಕಟ? ಯಾಕಾಗಿ ನಿಮಗೀ ಕಣ್ಣೀರು? ಬೇಡ ಭೀಮಸೇನ, ಬೇಡ. ಅರಸನಾಜ್ಞೆಯನ್ನು ಅನುಸರಿಸ್ತಾ ನೀವು ಬದುಕಿ ನೆಮ್ಮದಿಯಿಂದ ನಿದ್ರೆಯನ್ನು ಮಾಡು. ನಾಳಿನ ಬೆಳಕನ್ನು ನಾ ಕಂಡೆನಂತಾದರೆ ಕಳಕೀಚಕ ನನ್ನನ್ನು ಉಳಿಸುವುದಿಲ್ಲ. ನನ್ನ ಮಾನ ಹೋದೀತು. ಮಾನ ಹೋಗುವ ಪೂರ್ವದಲ್ಲಿ ಪ್ರಾಣವನ್ನು ನೀಗುತ್ತೇನೆ ಅಂತಲ್ಲ ಭೀಮಸೇನ. ಕೀಚಕನ ಕರಕ್ಕೆ ನಾ ಸಿಲುಕಿದೆ ಅಂತಾದ್ರೆ ಪ್ರಪಂಚ ಆಡುವುದೇನು? ದ್ರುಪದನಂದನೇ ಮಾನವನ್ನು ಕಳಕೊಂಡಳು ಅಂತಲ್ಲ. ಸರ್ವಧರ್ಮಜ್ಞನಾದಂತಹ ಧರ್ಮ ರಾಯನ ಸತಿ, ಪರಾಕ್ರಮಿ ಶತಗಜತ್ರಾಣಿ ಎನಿಸಿದ ಭೀಮಸೇನನ ಮಡದಿ, 3 ಲೋಕದ ಗಂಡನೆನಿಸಿದ ಪ್ರತಾನಂದನ ಪಾರ್ಥನ ಮಾನಿನಿ, ನಕುಲ ಸಹದೇವರ ಅರಸಿ ಪಾಂಚಾಲೆ ಮಾನವನ್ನು ಕಳೆದುಕೊಂಡಳು. ಅಪಕೀರ್ತಿಗಳು ನಿಮಗೆ ಬರುತ್ತದೆ, ನನ್ನಿಂದ ನಿಮಗೆ ಅಪಕೀರ್ತಿಗಳು ಬರಕೂಡದು. ಅಂತಕನಂದನನಲ್ಲಿ ದೂರುವುದಿಲ್ಲ, ಪ್ರತಾನಂದನಲ್ಲಿ ಕೇಳುವುದಿಲ್ಲ, ಮಾದ್ರೀನಂದನರಲ್ಲಿ ಬದುಕಿನ ಭಿಕ್ಷೆಯನ್ನು ಯಾಚಿಸುವುದಿಲ್ಲ. ಭೀಮಸೇನ, ನೀನೋರ್ವ ಸಾಕು. ಪಂಚ ಪ್ರಾಣಗಳು ಉಪಾಧಿಯಲ್ಲಿ ಪಾಂಡವ ಪಂಚಕರು ಅಂತ ಭಾವಿಸಿದ್ದೇನೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನಗಳೆಂಬ 5 ಪ್ರಾಣಗಳಲ್ಲಿ 2ನೇ ಸ್ಥಾನದಲ್ಲಿರುವ ಅಪಾನವಾಯು. ಅದರ ಮೂಲ ಸ್ಥಾನ ನಾಭಿಯಂತೆ. ನಾವು ಕರಳನ್ನು, ನಾಭಿಯನ್ನು ತವರು ಅಂತ ಬಗೆಯುವುದು. ನನಗೆ ತವರಸಲೆ ನೀನು ಭೀಮಸೇನ. ನಿನ್ನ ಪಾದಕ್ಕೆ ಬಿದ್ದಿದ್ದೇನೆ, ಕ್ಷಮಿಸಿ ಬಿಡು ಸರ್ವತ. ನಾಳಿನ ಸೂರ್ಯೋದಯಕ್ಕೆ ನಿನಗೆ ಮುಖ ತೋರಿಸುವುದಿಲ್ಲ. ಮತ್ತೊಮ್ಮೆ ರಾಜ್ಯವನ್ನು ಸೇರಿ ಹಸ್ತಿನಾವತಿಯ ನಾಳುವ ಕಾಲದಲ್ಲಿ ಬೆಳ್ಗೊಡೆಯ ಕೆಳಗೆ ಕುಳಿತುಕೊಳ್ಳುವುದಕ್ಕೆ ದ್ರುಪದ ಜಯ ಹಂಗು ನಿಮಗಿಲ್ಲ. ಯಾಕೆ? 5 ಅರಸಿ ನಾನಾದರೂ ಪ್ರತ್ಯೇಕವಾಗಿ ನೀವು 5 ಮಂದಿಗಳಿಗೂ ಒಬ್ಬೊಬ್ಬಳ ಅರಸಿ ಇದ್ದಾರೆ. ಧರ್ಮರಾಯನ ಅರಸಿಯನ್ನು, ದೇವಕೀ ನಾಮಕಳನ್ನು ಕುಳ್ಳಿರಿಸಿ ರಾಜ್ಯಭಾರವನ್ನು ಮಾಡಿ ದ್ರುಪದ ಜಯ ಈವರೆಗೆ ನಿಮಗೆ ಕೊಟ್ಟ ಸಂಕಟಕ್ಕೆ ಕ್ಷಮೆಯನ್ನಿತ್ತು. ನಾನು ಹೋಗುತ್ತೇನೆ. ನನಗೆ ಮರಣ ಭಿಕ್ಷೆಯನ್ನು ಒದಗಿಸು, ಮರಣ ಕಪ್ಪಡೆಯನ್ನು ಕೊಡು ಭೀಮಸೇನ, ಕೊಡು ಕೊಡು, ನಾನು ಹೋಗುತ್ತೇನೆ. ಎನಲು ಕೇಳುತ್ತ ಭೀಮ ಮನ ಮರುಗುತ್ತ ಇದೆ, ಕಮ್ಮನೀರುಂಬಿ ಕರೆದನ. ಮರಣ ಕಪ್ಪಣೆಯನ್ನು ಕೊಡು ಭೀಮಸೇನ. ನನ್ನ ಕಾಲಬುಡದಲ್ಲಿ ಬಳಲಿ ಬೆಂಡಾಗಿ ಬಿದ್ದಂತ ಅಳಲುತ್ತಿರುವಂತಹ ನಿನ್ನನ್ನು ಆಧರಿಸಿ ಎಬ್ಬಿಸಿದ್ದೇನೆ. ಇನ್ನು ನಿನ್ನನ್ನು ಕಾಡುವುದಿಲ್ಲ. ನಿನ್ನ ಕುರುಳನ್ನು ನೇವರಿಸಿದ್ದೇನೆ. ಬದಿಯಲ್ಲೇ ಇರುವ ಗಿಂಡಿ ನೀರಿನಿಂದ, ಕಣ್ಣೀರಿನಿಂದ ಒದ್ದೆಯಾದ ನಿನ್ನ ಮುಖವನ್ನು ತೊಳೆದಿದ್ದೇನೆ. ಬಾಚಿ ತಬ್ಬಿಕೊಂಡಿದ್ದೇನೆ. ಕ್ಷಮಿಸಿಬಿಡಿ. ಅಡಕೊಡದು. ಯಾವುದೋ ಒಂದು ಅಭಿನಿವೇಶಕ್ಕೆ ಒಳಗಾಗಿ ಹೋಗಿದ್ದೆ ನಾನು. ನನ್ನ ಅಣ್ಣ ಪಾಂಡವರ ಧರ್ಮ, ಪಾಂಡವರ ಧರ್ಮ, ಪಾಂಡವರ ಧರ್ಮ, ಇದನ್ನೇ ಯೋಚಿಸಿ ಬೇರಾರು ಆಧಾರ ಇಲ್ಲ, ಗತಿ ಇಲ್ಲ ಎನ್ನುವುದಾಗಿ
ಅನಾಥಳಾಗಿ ಬಂದಿರುವ ನಿನ್ನ ನೋವಿನ ಆಳವನ್ನು ಗ್ರಹಿಸದೆ ಹೋದೆ. ನೀನಾದರೂ ಯಾರಲ್ಲಿ ಹೋಗಿ ಹೇಳಬೇಕು ಹೇಳು? ನಿನಗೆ ಬೇರೆ ಯಾರು ಗತಿ ಉಂಟು? ಯಾರಿಲ್ಲ ಭೀಮಸೇನ. ಪರಮ ಪತಿವ್ರತೆಯಾದಂತಹ ನಿನ್ನನ್ನು ಸಭಾ ಮುಂಭಾಗದಲ್ಲಿ ಅಧಮಾಧಮನೊಬ್ಬ ಆ ಹಿಂಸೆಯನ್ನು ಕೊಟ್ಟು ಮಾನಭಂಗಕ್ಕೆ ಯತ್ನಿಸ್ತಾನೆ ಎಂದಾದ್ರೆ ಅದನ್ನು ನೋಡಿಯೂ ಶಕ್ತಿಶಾಲಿಗಳಾದಂಥ 5 ಮಂದಿ ಪತಿಗಳು ಸುಮ್ಮನಿರುವಾಗ ನಿನ್ನ ಸ್ಥಿತಿ ಯಾವ ಹೀನ ಘಟ್ಟದಲ್ಲಿರಬಹುದು ಅಂತ ನಾನು ಈಗ ತರ್ಕಿಸಬಲ್ಲೆ. ಮರಣಕ್ಕಪ್ಪಣೆಯನ್ನು ಕೊಡಬೇಕೆ? ನಾನು ಬದುಕಿ ಮಾಡುವುದಕ್ಕೆ ಏನಿದೆ ಹೇಳು? ನಾಳಿನ ದಿವಸ ಬೆಳುಗೊಡೆಯ ಅಡಿಯಲ್ಲಿ ಮತ್ತೊಬ್ಬ ಸತಿಯನ್ನು ಧರ್ಮರಾಯ ಎಡಭಾಗದಲ್ಲಿ ಕುಳ್ಳಿರಿಸಬೇಕೆ? ನಾವು ವನವಾಸಕ್ಕೆ ಬರುವಾಗ ಅವಳು ಬಂದಳು. ನಮ್ಮ ಕಷ್ಟ ಕಾಲದಲ್ಲಿ ಕಲ್ಲೋ ಮುಳ್ಳೋ ಎನ್ನುವುದಾಗಿ ನೋಡದೆ, ನಮ್ಮ ನೆರಳು ತಂಪೋ ಬಿಸಿಯೋ ಎನ್ನುವುದಾಗಿ ಗಮನಿಸದೆ ಬಂದವರು ಯಾರಾದರೂ ನಮ್ಮ ಪತ್ನಿಯರಲ್ಲಿ ಬೇರೆಯವರಿದ್ದಾರ? ಧರ್ಮರಾಯನ ಮತ್ತೊಬ್ಬ ಮಡದಿಯಾಗಿರ್ಬೋದು, ನನ್ನ ಮಡದಿಯಾಗಿರ್ಬೋದು, ಅರ್ಜುನನ ಮಡದಿ ಮತ್ತೊಬ್ಬಳಿರ್ಬೋದು, ನಕುಲ ಸಹದೇವರಿಗೆ ಬೇರೆ ಹೆಂಡತಿಯರಿರ್ಬೋದು. ಯಾಕೆ ಬರಲಿಲ್ಲ? ಅವರಾರು ಧರ್ಮಪತ್ನಿಗಳಲ್ಲ. ನೀನು ಉಪಪತ್ನಿಯಲ್ಲ, ಭೋಗಪತ್ನಿಯಲ್ಲ, ಧರ್ಮಪತ್ನಿ. ಬಲ್ಲೆ. ರಾಜಸೂಯಾಧ್ವರ ಆಗುವಾಗ ಸುಖವನ್ನು ಅನುಭವಿಸುವುದಕ್ಕೆ ಮಾತ್ರ ನೀನು ತಲೆ ಕೊಟ್ಟದ್ದಲ್ಲ. ಪಾಂಡವರ ಪ್ರತಿಯೊಂದು ಕಷ್ಟದಲ್ಲಿಯೂ, ಪ್ರತಿಯೊಂದು ಬಿಸುಸಿರಿನಲ್ಲಿಯೂ, ಪ್ರತಿಯೊಂದು ಜೀವನದ ಪತನ ಹೇತುಕವಾದಂತಹ ನಡೆಯಲ್ಲಿಯೂ ಬಾಗಿ ತಗ್ಗಿ ಕುಗ್ಗಿ ಮುಳ್ಳಿನಿಂದ ಚುಚ್ಚಿಸಿಕೊಂಡು ನಿನ್ನ ಬದುಕನ್ನೇ ಮುಡಿಪಾಗಿಟ್ಟುಕೊಂಡವಳು. ಅಂತ ನಿನಗೆ ಬಂದ ದುಃಖವನ್ನು ನಮ್ಮ ಬುಡದಲ್ಲಿ ಹೇಳದೆ ಮತ್ತಾರಲ್ಲಿ ಹೇಳುತ್ತಿ? ಇಲ್ಲಿಯವರೆಗೆ ಅಳುತ್ತಿರುವಂತಹ ಅಳುವನ್ನು ನಿಲ್ಲಿಸು. ಧೈರ್ಯ ಮನಸಳಾಗು. ನಿನಗೆ ಬಂದ ಕಷ್ಟ ಈಚಕ ಇದ್ದಾನಲ್ಲ, ಕನ್ನೆ ನೀನಳಲದಿರು. ಭೀಮಸೇನ, ನಮ್ಮ ಬದುಕಿನ ಪ್ರಾಪ್ತಿ ನೋಡು. ಅಗ್ನಿಯಿಂದ ಹುಟ್ಟಿದವಳು ನೀನು. ಬಹುಶಃ ನೀನು ಅಗ್ನಿಯಿಂದ ಹುಟ್ಟಿದ ಪರಿಣಾಮ ಇರಬೇಕು. ಜೀವಮಾನ ಪೂರ್ತಿ ಉರಿ ಅನುಭವಿಸುವುದೇ ಆಯ್ತು ನಿನಗೆ. ನಾನು ಗಾಳಿಯಿಂದ ಹುಟ್ಟಿದವ, ವಾತ ಸಂಭವನಿದ್ದಿ. ಹಾಗಾಗಿ ಆಗಾಗ ನಿಟ್ಟಿಸಿರು ಬಿಡುವುದೇ ನನ್ನ ಹಣೆ ಬರ ಹಾಗೆ ಹೋಯ್ತು. ಪ್ರಾರಬ್ಧ. ಉರಿಯಿಂದ ಬೇಯುವ ನೀನು, ನಿಟ್ಟಿಸಿರು ಬಿಡುತ್ತಾ ಬದುಕುತ್ತಿರುವ ನಾನು. ನಿನಗೆ ಯಾಕೆ ಮರಣ? ನೀನು ಸತ್ತೆ ಎಂದಾದ್ರೆ ನಿನ್ನೊಬ್ಬಳ ಮರಣ ಅಲ್ಲ. ಮಾನವನ್ನು ರಕ್ಷಿಸಲಾಗದೆ ನೀನು ಸತ್ತೆ ಎನ್ನುವ ಕಾರಣಕ್ಕಾಗಿ ನಾವು ಸತ್ತೆ ಉತ್ತರ್ಥ. ಆಡಬೇಡ ಆಡಬೇಡ ಭೀಮಸೇನ. ನಾವು ಜೀವಂತ ಸಾಯ್ಬೇಕು ಅಂತ ಇಲ್ಲ, ಜೀವ ಹೋಗಬೇಕು ಅಂತ ಇಲ್ಲ. ನಾವು ಬದುಕಿದ್ದು ಸತ್ತ ಹಾಗೆ ಆಗಬಾರದು. ಯೋಚಿಸು ನೀನು. ಒಂದು ಕಾಲದಲ್ಲಿ ಪ್ರಾಣಂ ವಾಪಿ ಪರಿತ್ಯಜ್ಯು ಮಾನವೇ ವಾವಿ ರಕ್ಷಂತು ಆಡಿದವ ನೀನು. ಹೀಗೆ ಹೇಳಿದ ಭೀಮಸೇನ. ಪ್ರಾಣವನ್ನಾದರೂ ಬಿಟ್ಟೇನು, ಮಾನವನ್ನು ಬಿಟ್ಟು ನನಗೆ ಬದುಕಬೇಡ ಅಂತ ಹೇಳಿದ ನನ್ನ ಮುಂಭಾಗದಲ್ಲಿ. ನೀನು ಕೇಳಿದ್ದು ಸೌಭಾಗ್ಯ ಅಲ್ಲ, ನೀನು ಕೇಳಿದ್ದು ಸಂಪತ್ತಲ್ಲ, ನೀನು ಕೇಳಿದ್ದು ಅಧಿಕಾರ ಅಲ್ಲ, ನೀನು ಕೇಳಿದ್ದು ಐಶ್ವರ್ಯ ಅಲ್ಲ. ರಾಜಸೂಯಾಧ್ವರವನ್ನು ಮಾಡಿದ ನಿನ್ನ ಕಾಲಬುಡದಲ್ಲಿ 10 ಕೆಳದಿಯರ ಮುಂಭಾಗದಲ್ಲಿ ಚಾಮರವನ್ನು ಬೀಸಿಸುತ್ತಾ ಅವರ ಸೇವಾ ಕೈಂಕರ್ಯವನ್ನು ಕೈಗೊಳ್ಳಬೇಕಾದಂತ ನೀನು ನಮ್ಮ ಸಾಮಂತರಾದಂಥ ವಿರಾಟನ ಮಡದಿ ಸುದೇಷ್ಟೆಯ ಅಂಗಾಂಗಗಳನ್ನು ಒತ್ತುತ್ತಾ ಅವಳಿಗೆ ಗಂಧಚಂದನಾದಿಗಳನ್ನು ಲೇಪಿಸುತ್ತಾ ಕೈ ಆದಂತ ಸ್ಥಿತಿ ನೋಡು ನೋಡು. ಅದೆಷ್ಟೋ ಸಮಯದಿಂದ ದಾಸಿಯಾಗಿ ಸೇವೆ ಮಾಡುವಂತ ಒಂದು ದುರ್ಯೋಗ ಚಕ್ರವರ್ತಿ ಎನಿಸಿದಂತ ಧರ್ಮರಾಯನ ಮಡದಿಗೆ ಬಂದಿದೆ ಎಂದಾದ್ರೆ, ರಾಜಸೂಯಾಧ್ವರದ ಆವೃತ ಸ್ಥಾನವನ್ನು ಮಾಡಿ ಸರ್ವ ಸಾಮ್ರಾಟನ ಮಡದಿ ಸಾಮ್ರಾಜ್ಯದ ನಿನಗೆ ಬಂದಿದೆ ಎಂದಾದ್ರೆ, ನಮ್ಮ ಪಾಡು ಎಲ್ಲಿಯವರೆಗೆ ಬಂದು ನಿಂತಿದೆ? ಇಲ್ಲಿಯವರೆಗೆ ಅಣ್ಣನ ಆಜ್ಞೆ ಅಂತ ಭಾವಿಸಿದ್ದೆ.
ಅಣ್ಣನಾಜ್ಞೆಯಲ್ಲಿ ಧರ್ಮವನ್ನು ಕಂಡಿದ್ದೆ. ಹ್ಮ್ ನನಗೆ ಕಾಣುತ್ತದೆ ಹ್ಮ್ ತಮ್ಮಂದಿರಿಗೆ ಒಳ್ಳೆಯದು ಮಾಡದ ಧರ್ಮ, ಹ್ಮ್ ಹೆಂಡತಿಗೆ ಸುಖ ಕೊಡದ ಧರ್ಮ, ಹ್ಮ್ ಬಂಧುಗಳನ್ನು ರಕ್ಷಿಸದ ಧರ್ಮ, ಹ್ಮ್ ಹಿರಿಯರಿಗೆ ಸರಿ ಅಂತ ಕಾಣದ ಧರ್ಮ, ಹ್ಮ್ ಪ್ರಜಾವರ್ಗಕ್ಕೆ ತಂಪು ಕೊಡದ ಧರ್ಮ. ಆ ಧರ್ಮ ಇದ್ರೆ ಎಷ್ಟು ಬಿಟ್ರೆ ಎಷ್ಟು. ಅಣ್ಣನ ಧರ್ಮದ ಗೆರೆಯನ್ನು ಮೀರಿದೆ. ಮೀರಿ ಆ ಕೀಚಕನ ವಂಶ ಇದ್ದಾನಲ್ಲ, ಬಡಿಬೇಗೆ ಇಳಿದ ಉಲವ. ಬಡಿಬೇಗೆ ಇಳಿದ ಉಲವ ತಡೆಯಬೇಡು. ಏನು ಬಡದೈದ ಬರದಿ. ದ್ರೌಪದಿ, ಪ್ರಭು ನೀನಿರುವ ನೆಲೆಯಿಂದ ಮಾರು ದೂರ ನಿಂತು, ನಿನಗಿಂತ ಕಣ್ಣಳತೆಗಿಂತ ದೂರ ನಿಂತು ಜೀಯ ಅಸಾದ ಅಂತ ಹೇಳಬೇಕಾದಂತ ಕುನ್ನಿ ಕೀಚಕ ನನ್ನ ಮುಡಿಗೆ ಕೈ ಇಕ್ಕಿದ. ನಿನ್ನ ಮೈ ಮೇಲೆ ಕೈ ಹಾಕುವುದಕ್ಕೆ ಬರ್ತಾನೆ ಎಂದಿದ್ರ ಏನು ಮಾಡೋಣ ಹೇಳು. ನಾವು ಸಿರಿತನದಲ್ಲಿರುವಾಗ ಇದ್ದ ಬಡತನವನ್ನು ಯೋಚಿಸಿ ಸಂಭ್ರಮಿಸ್ತೇವೆ. ನಮಗೆ ಒಂದು ತುತ್ತು ಅನ್ನ ಇರಲಿಲ್ಲ, ನಮಗೆ ಬದುಕುವುದಕ್ಕೆ ಮನೆ ಇರಲಿಲ್ಲ, ನನಗೆ ಮಲಗುವುದಕ್ಕೆ ಹಾಸಿಗೆ ಇರಲಿಲ್ಲ. ಸಿರಿತನದಲ್ಲಿರುವಾಗ ಬಡತನವನ್ನು ಸಂಭ್ರಮಿಸುವುದೇ ಒಂದು ಆನಂದ. ಅದೇ ಬಡತನದ ಪಾತಳಿಯಲ್ಲಿ ಬಿದ್ದು ನಾವು ಸಿರಿತನದಲ್ಲಿದ್ದೆವು ಎನ್ನುವುದಾಗಿ ಯೋಚಿಸುವುದುಂಟಲ್ಲ, ಆ ಹಿಂಸೆ ಅಗೆಯವನಿಗೂ ಬರಕೂಡದು. ನಮಗೆ ಬಂದ ಸ್ಥಿತಿ ಅದು. ಹೇಗಿದ್ದವರು ನಾವು? ಇವನ ಕೈಯಿಂದ ಹಿಂಸೆಗೊಳಗಾಗಬೇಕಾದವಳೆ ನೀನು. ನನಗೆ ಒಬ್ಬ ಕೀಚಕ ಕಾಣುವುದಲ್ಲ ದ್ರೌಪದಿ, ನಿನ್ನ ಮುಡಿಯನ್ನು ಹಿಡಿದ ದುಶ್ಯಾಸನ ಕೀಚಕನಲ್ಲಿ ಕಾಣ್ತಾನೆ ಇದ್ದಾನೆ. ಸಭೆಯಲ್ಲಿ ಬಿದ್ದಿರುವಾಗ ನಿನ್ನನ್ನು ಬಂದಕಿ ಎನ್ನುವುದಾಗಿ ಕರೆದ ಕರ್ಣ ನನಗೆ ಕಾಣ್ತಾನೆ ಇದ್ದಾನೆ. ಆಗಾಗ ಕುಕೃತ್ಯಗಳಿಗೆ ಪ್ರಚೋದನೆ ಕೊಡ್ತಿದ್ದ ಸೈಂಧವ ಕಾಣ್ತಾನೆ. ಎಲ್ಲವನ್ನ ಸಗಿದ ಕೈತವವನ್ನ ಸಗಿದ ಶಕುನಿದ್ದಾನೆ. ನಾನು ಕೊಲ್ಲುತ್ತಿರುವಂತಹ ಒಂದೊಂದು ಪ್ರಾಣಿಗಳ ಮಾಂಸದಲ್ಲಿ ನಾವು ಅವುಗಳನ್ನು ಬೇಯಿಸುವಾಗ, ಕಟ್ಟಿಗೆ ಇಡುವಾಗ ದಿನ ದಿನವೂ ಬೇಯಿಸ್ತಾ ಇದ್ದದ್ದು ಮಾಂಸವನ್ನು, ಯಾವುದೋ ಪಾಕವನ್ನು ಅಲ್ಲ. ಅದರಲ್ಲಿ ದುಶ್ಯಾಸನನ್ನು, ಸೈಂಧವನನ್ನು, ಕರ್ಣನನ್ನು ಇಟ್ಟು ಬೇಯಿಸ್ತಾ ಇದ್ದೆ. ಇವತ್ತೊಬ್ಬ ಕೀಚಕ ಕಾಣುವುದಲ್ಲ, ಆ ಮೂವರು ಅವನೊಟ್ಟಿಗೆ ಕಾಣುತ್ತಾರೆ. ಅವರನ್ನು ಹಿಡಿದು ಕೊಂದು ಅವರೆಲ್ಲರ ಮೇಲಿರುವಂತಹ ಕೋಪವನ್ನು ತೀರಿಸಿಕೊಳ್ಳುವುದಕ್ಕೆ ಇದು ನಾಂದಿ ಅಂತ ಭಾವಿಸ್ತೇವೆ. ಆದ್ರೆ ನಾವು ಅಜ್ಞಾತದಲ್ಲಿದ್ದೇವೆ. ಕೌರವರಿಗೆ ಗೊತ್ತಾದೀತು. ಹರಿತರಾದ